ದೇವ್ರ ಬಗ್ಗೆನೇ ಒಂದು ಹಾಡಿನ ಸಾಲನ್ನ ಬರೆದು ಇವತ್ತು ಆ ಸಾಲುಗಳು ಭಾರತದಾದ್ಯಂತ ಎಷ್ಟೋ ಭಾಷೆಗಳಲ್ಲಿ ಬಿಡುಗಡೆಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಮಿಲಿಯನ್ಸ್ ಗಟ್ಟಲೆ ವೈರಲ್ ಆಗಿದೆ. ಆ ಸಾಹಿತ್ಯ ಬರೆದವರು ನಮ್ಮ ಗಜಾನನ ಶರ್ಮಾ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ನಿಮ್ಮನ್ನು ಇಂಜಿನಿಯರ್ ಅಂತ ಕರಿಬೇಕೋ ಅಥವಾ ಸಾಹಿತಿಗಳಂತ ಕರಿಬೇಕು ಗೊತ್ತಾಗ್ತಿಲ್ಲ. ನಿಮ್ಮ ಇಂಜಿನಿಯರಿಂಗಿಂದ ಸಾಹಿತ್ಯದ ಕಡೆಗೆ ಒಲವು ಹೇಗೆ ಸರ್? ಇಂಜಿನಿಯರಿಂಗಿನಿಂದ ಸಾಹಿತ್ಯದ ಕಡೆ ಅಂತ ಏನೂ ಇಲ್ಲ, ಎರಡೂ ಒಟ್ಟೊಟ್ಟಿಗೆ ಬಂದು ಇತ್ತೀಚೆಗೆ ನಾವು ಜೀವನನ ಹಾಗೆ ನೋಡೋದು ಜಾಸ್ತಿ ಆಗ್ಬಿಟ್ಟಿದೆ. ಇಂಜಿನಿಯರಿಂಗ್ ಅಂದರೆ ಅವನು ಸಾಹಿತ್ಯದಿಂದ ದೂರ ಅಂತ, ಸಾಹಿತ್ಯ ಅಂತಂದರೆ ಅವನು ಮ್ಯಾಥಮೆಟಿಕ್ಸಿಂದ ದೂರ, ಹಾಗೇನೂ ಇಲ್ಲ. ಈ ಜೀವನ ಯಾವತ್ತೂ ಒಂಥರ ಸಮಗ್ರವಾಗಿ ಹೋದಾಗಲೇ ಚೆನ್ನಾಗಿರೋದು. ನಂದು ಹಾಗೆ ಬಂತು. ನನಗೆ ಸಾಹಿತ್ಯದ ಒಲವು ಇಟ್ಕೊಂಡೇ ನಾನು ಇಂಜಿನಿಯರ್ ಆದೆ. ನನಗೆ ಇನ್ಫ್ಯಾಕ್ಟ್ ನಾನು ಹೈಸ್ಕೂಲಲ್ಲಿದ್ದಾಗ ನನಗೆ ಕನ್ನಡ ತಗೋಬೇಕು ಅಂತ ಇತ್ತು, ಅದು ಕೆಲಸ ಸಿಗಲ್ಲ ಅಂತ ನಾನು ಇಂಜಿನಿಯರಿಂಗ್ ತಗೊಂಡವನಾಗ. ಹಾಗೆ ಅದು ಇಂಜಿನಿಯರಿಂಗ್ ಆದ ಮೇಲೆ ಸಾಹಿತ್ಯದ ಒಲವು ಬಂತು ಅಂತ ಇಲ್ಲ, ಓದುವಾಗ ಕೂಡ ಅದರ ಒಲವಿತ್ತು. ಅಂದರೆ ಸಾಹಿತ್ಯದ ಹುಚ್ಚಿಡ್ದಿದ್ದು ನಿಮಗೆ ಓದುವಾಗಿಂದನೂ ಅದರ ಮೇಲೆ ಆಸಕ್ತಿ ಇತ್ತು. ಅವಕಾಶ ಜಾಸ್ತಿ ಇರ್ತಿರಲಿಲ್ಲ. ಆಮೇಲೆ ಯಾವಾಗ ಸ್ವಲ್ಪ ಬಿಡುವು ಜಾಸ್ತಿ ಆಯಿತು ಜೀವನದಲ್ಲಿ, ಆಗ ಸಾಹಿತ್ಯದ ಕೃತಿಯ ರಚನೆಗಳು ಜಾಸ್ತಿ ಆದವು ಅನ್ನೋದು ಬಿಟ್ಟರೆ ನಮ್ಮ ಜೊತೆಗೆ ಬಂದಿದ್ದೀನಿ. ನೀವು KPTCಯಲ್ಲಿ ಜಾಬ್ ಮಾಡ್ತಾನೆ ನೀವು ಸಾಹಿತ್ಯದ ಬಗ್ಗೆ ಅಂದರೆ ಆ ಟೈಮಲ್ಲಿ ಯಾವ್ಯಾವ ಥರದಲ್ಲಿ ಸಾಹಿತ್ಯ ಬರೆದಿದ್ರಿ ಸರ್ ನೀವು? ನಾನು KPTCಯಲ್ಲಿದ್ದಾಗ ಮೊದಲನೇದಾಗಿ ಒಂದು 2003ರಲ್ಲಿ ಹೆಗ್ಗೋಡಿನ ನೀನಾಸಂ ಕೇಳಿದಿರಲ್ಲ, KV ಸುಬ್ಬಣ್ಣನವರು, ಅವರು ಪ್ರಕಟ ಮಾಡಿದರು ನಂದೊಂದು ಬೆಳಕಾಯಿತು ಕರ್ನಾಟಕ ಅಂತ ಕೃತಿ. ಅದೊಂದು ವಿಶಿಷ್ಟವಾದ ಕೃತಿ ಅಂತ ಅವರೆಲ್ಲರೂ ಆಗ ಇದು ಮಾಡಿದರು. ಅದು 100 ವರ್ಷದ ವಿದ್ಯುತ್ ಇತಿಹಾಸ. ಅದು ನಮ್ಮ ಪ್ರೊಫೆಷನ್ನೇ ವಿದ್ಯುತ್ ಇಲಾಖೆಯಲ್ಲಿ ಇದ್ದಿದ್ದರಿಂದ ವಿದ್ಯುತ್ ಬಗ್ಗೆ ಬರೆಯೋದು ನನಗೆ ಸುಲಭವೂ ಆಯಿತು, ಮತ್ತು ಇಲಾಖೆಯಲ್ಲಿ ಅದ್ರ ಬೇಕಾಗಿರೋ ಮಾಹಿತಿಯನ್ನು ಸಂಗ್ರಹಿಸೋದು ಸುಲಭ ಆಯಿತು. ಅದೆಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಆಸಕ್ತಿಯ ಕ್ಷೇತ್ರ ಅದು. ಹಾಗಾಗಿ ಅದು ಒಂದು ಒಳ್ಳೆಯ ತಿರುವನ್ನು ಕೊಡ್ತು. ಬೆಳಕಾಯಿತು ಕರ್ನಾಟಕ ಅಂತ, ಭಾರತದಲ್ಲಿ ಕರೆಂಟ್ ಹೇಗೆ ಬಂತು, ಕರ್ನಾಟಕದಲ್ಲಿ ಹೇಗೆ ಬಂತು ಅಂತ ಹೇಳಿ, ಕರ್ನಾಟಕದಲ್ಲಿ 100 ವರ್ಷಗಳ ಶಿವನ ಸಮುದ್ರದಿಂದ ಆರಂಭವಾಗಿ ಇತ್ತೀಚಿನವರೆಗೂ ಕೈಗಾದವರೆಗೂ ಆಗ ನಾನು ಬರೆದಾಗ ಅಲ್ಲಿಯ ತನಕ ವಿದ್ಯುತ್ತಿನ ಬೆಳವಣಿಗೆ ಹೇಗೆ ಬಂತು, ಅದರ ವಿತರಣೆ ಹೇಗಾಯಿತು, ಅದರ ಪ್ರಸರಣ ಹೇಗಾಯಿತು, ಅದನ್ನೆಲ್ಲ ಸೇರಿಸಿ ಬರೆದೆ. ಅದು ನನಗೆ ತುಂಬ ಒಳ್ಳೆಯ. ಅದ್ರ ಬಗ್ಗೆ ಚೂರು ಹೇಳಿ ಸರ್, ಯಾಕೆಂದರೆ ಅದ್ರದ್ದು ಹಿನ್ನೆಲೆ ಯಾರಿಗೂ ಗೊತ್ತಿಲ್ಲ. ಕರೆಂಟ್ ಅನ್ನೋದು ಅಷ್ಟೇ ಗೊತ್ತಿರುತ್ತೆ, ಅದು ಸ್ಟಾರ್ಟ್ ಆಗಿದೆ ಹೇಗೆ, ಇಂಡಿಯಾದಲ್ಲಿ ಬಂದಿದ್ದು ಹೇಗೆ? ಇಂಡಿಯಾದಲ್ಲಿ ನೋಡಿ ಒಂದು ಮಾತಿದೆ, ಏನು ಅಂದರೆ ಲಂಡನ್ನಲ್ಲಿ ಕರೆಂಟ್ ಬಂದು 25 ವರ್ಷದೊಳಗೆ ಇಂಡಿಯಾದಲ್ಲಿ ಕರೆಂಟ್ ಬಂತು ಅಂತ. ಆ ಕಾಲದಲ್ಲಿ ವಿದ್ಯುತ್ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಅನ್ನೋಂತಹ ಕಾಲ. ಆಗ ನಮ್ಮ ಮೈಸೂರಿನ ಅರಸರು, ಮಾದರಿ ಮೈಸೂರು, ನಮ್ಮ ಕೃಷ್ಣರಾಜ ಒಡೆಯರವರು ಅಲ್ಲ, ಅವರ ತಾಯಿಯನ್ನು ನೆನೆಸ್ಕೋಬೇಕು, ಕೆಂಪನಂಜಮ್ಮಣ್ಣಿಯವರು. ಅವರು ನಮ್ಮ ಮೊದಲ ಪ್ರಾಜೆಕ್ಟಿಗೆ, ಪವರ್ ಪ್ರಾಜೆಕ್ಟಿಗೆ ಸಹಿ ಹಾಕಿದವರು ಯಾರು ಅಂತ ಕೇಳಿದರೆ ಒಂದು ಮಹಿಳೆ. ಅದ್ರ ನೀವುಗಳೆಲ್ಲ ನೆನ್ಪಿಟ್ಕೊಳ್ಳೇಬೇಕು. ಆ ಮಹಿಳೆ ಅವರು ಈ ಶೇಷಾದ್ರಿ ಅಯ್ಯರ್ ಪವರ್ ಸ್ಟೇಷನ್ ಅಂತ ನಾವೇನು ಹೇಳ್ತೀವಿ, ಶಿವನ ಸಮುದ್ರದಲ್ಲಿ ಶುರುವಾಯಿತು 1902ರಲ್ಲಿ, ಅಂದರೆ ಹೆಚ್ಚು ಕಡಿಮೆ ಈಗ 118 ವರ್ಷದ ಹಿಂದೆ ಅದನ್ನು ಪ್ರಾರಂಭ ಮಾಡಿದ್ದು ಅವರ ಕಾಲದಲ್ಲಿ. ಆಮೇಲೆ ಕೃಷ್ಣರಾಜ ಒಡೆಯರು ಬಂದರು. ಕೃಷ್ಣರಾಜ ಒಡೆಯರವರು ಅದನ್ನು ಮನೆಗೆ ಕೊಟ್ಟರು. ಹಾಗಾಗಿ ಕೃಷ್ಣರಾಜೇಂದ್ರ ಭೂಪ, ಮನೆಗಳ ದೀಪ ಅಂತಿದ್ರು ಕೃಷ್ಣರಾಜ ಒಡೆಯರು. ಅವರು ಅಂತ ಒಳ್ಳೆಯ ಅರಸರು ಬಿಡಿ, ಪ್ರಜಾವತ್ಸಲರು. ಅದರ ನಂತರ ಏನಾಯಿತು, ಸಾಕಾಗಲಿಲ್ಲ. ಕೋಲಾರ ಗೋಲ್ಡ್ ಫೀಲ್ಡಿಗೆ ಪವರ್ ಹೋಗ್ತಿತ್ತು, ಅಲ್ಲಿ ಅದನ್ನು ಬಳಕೆ ಮಾಡ್ತಿದ್ರು. ಶಾರ್ಟೇಜ್ ಆಯಿತು 1905ರಲ್ಲಿ, ಅಂದರೆ ಈಗ 115 ವರ್ಷದಿಂದ ಬೆಂಗಳೂರಿಗೆ ಪವರ್ ಬಂತು. 1908ರಲ್ಲಿ ಮೈಸೂರಿಗೆ ಪವರ್ ಬಂತು. ಅಷ್ಟೊತ್ತಿಗೆ ಮತ್ತೆ ಪವರ್ ಶಾರ್ಟೇಜ್ ಆಗಲೇ ಶುರುವಾಯಿತು. ಆಗ ಏನು ಮಾಡಬೇಕು ಅಂತ ಶಿಂಷಾದಲ್ಲಿ ಇನ್ನೊಂದು ಮಾಡಿದ್ರು. ಶಿಂಷಾ ನದಿ ಏನಿದೆ ಅದರ ಇದರಲ್ಲಿ ಅಲ್ಲೊಂದು ಪವರ್ ಪ್ರಾಜೆಕ್ಟ್ ಮಾಡಿದ್ರು, 17.2 ಮೆಗಾವ್ಯಾಟ್ದು. ಅದು ಶಾರ್ಟೇಜ್ ಆಯಿತು. ಆಗ ಏನು ಮಾಡೋದು ಅಂತ ಅಂದರೆ ಮಹಾತ್ಮ ಗಾಂಧಿ ಶರಾವತಿ ಹತ್ರ ಕಣ್ಣು ಹಾಕಿದ್ರು. ಶರಾವತಿಗೆ ಅಂದರೆ 1916ರಲ್ಲಿ ವಿಶ್ವೇಶ್ವರಯ್ಯನವರು ಜೋಗ್ ಫಾಲ್ಸಿಗೆ ಹೋಗ್ತಾರೆ, ವಾಟ್ ಎ ವೇಸ್ಟ್ ಅಂತ ಹೇಳಿದ್ರು ಅಂತ ಅದು ಮನೆ ಮಾತಾಗಿದೆ, ಎಲ್ರಿಗೂ ಗೊತ್ತು. ವಾಟ್ ಎ ವೇಸ್ಟ್ ಅಂತ, ಆ ಎನರ್ಜಿ, ನೀರು ಸುರಿಯ ಎನರ್ಜಿ ವೇಸ್ಟ್ ಆಗ್ತಾ ಇದೆ ಅಂತ ಹೇಳಿದ್ರು. ಆಮೇಲೆ ಅದನ್ನು ನೋಡಿದ ಮೇಲೆ ಅಲ್ಲಿ ಪವರ್ ಪ್ರಾಜೆಕ್ಟನ್ನು ಶುರು ಮಾಡ್ತಾರೆ. 1ನೇ ಮಹಾಯುದ್ಧ 2ನೇ ಮಹಾಯುದ್ಧ ಆಗಿ ಡಿಲೇ ಆಗುತ್ತೆ. 1948ರಲ್ಲಿ ಅಲ್ಲಿ ಬಂತು. ಅದರ ನಂತರ 64ರಲ್ಲಿ ಶರಾವತಿ ಬಂತು. ನಡುವೆ
ಭದ್ರಾ ಪ್ರಾಜೆಕ್ಟ್ ಬಂತು, ಕಾಳಿ ಬಂತು, ವರಾಹಿ ಬಂತು. ಹೀಗೆ ನಮ್ಮ ವಿದ್ಯುತ್ತು ಬೆಳೀತಾ ಬಂತು. ವಿದ್ಯುತ್ ಬಳಕೆನೂ ಜಾಸ್ತಿ. ಭಾರತದಲ್ಲಿ ವಿದ್ಯುತ್ ಕೊರತೆನೇ ಇಲ್ಲ ಅನ್ನೋ ಲೆವೆಲಿಗೆ ಪೂರ್ಣ ಸತ್ಯ ಅಲ್ಲ ಅದು. ಇವತ್ತು ಕೂಡ ಕೊರತೆ ಇದೆ ನಮ್ಮಲ್ಲಿ. ಆದರೆ ಏನು ಅಂದರೆ ಒಂದು ಹೋಪ್ ಇದೆ. ಇಷ್ಟು ದಿನ ಏನಾಗ್ತಿತ್ತು ಅಂತಂದರೆ ನಾವು ಪರಿಸರವನ್ನು ಹಾಳು ಮಾಡಬೇಕು, ಇಲ್ದಿರ ಕಲ್ಲಿದ್ದಲಿಂದನೇ ಮಾಡಬೇಕು ಅಂತ ಇತ್ತು. ಇತ್ತೀಚೆಗೆ ಏನಾಯಿತು, ಈ ಸೋಲಾರನ್ನು ನಾವು ಬಳಕೆ ಮಾಡೋದಕ್ಕೆ ಆರಂಭ ಮಾಡಿದ ಮೇಲೆ ನಮಗೆ ಅದರ ಮೇಲೆ ಹೆಚ್ಚು ಒಂಥರ ಏನು ಹೇಳಬೇಕು, ಅವಲಂಬನೆಗೆ ಈ ಪರಿಸರವನ್ನು ಹಾಳು ಮಾಡುವಂಥ ಕೆಲಸ ಬೇಕಾಗಿಲ್ಲ, ನಾವು ಇದನ್ನು ಹೆಚ್ಚು ಮಾಡ್ಬೋದು ಅನ್ನೋಂಥ ನಂಬಿಕೆ ಬಂದಿದೆ. ಹಾಗಾಗಿ ಈ 15 ವರ್ಷದಲ್ಲಿ ಈ ಪವರ್ ಔಟ್ಲುಕ್ಕೇ ಚೇಂಜ್ ಆಗಿದೆ ಅಂತಲೂ ಹೇಳ್ಬೋದು. ನಿಮ್ಮ ಅಭಿಪ್ರಾಯ ಏನು ಸರ್? ಈ ಸೋಲಾರ್ ಯೂಸ್ ಮಾಡಬೇಕಾ? ಮಾಡಲೇಬೇಕು. ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ನಂದು ಆ ಪುಸ್ತಕದಲ್ಲಿ ಕೂಡ ಬೆಳಕಾಯಿತು ಕರ್ನಾಟಕದಲ್ಲಿ ಕೂಡ ಅದೇ. ನಾವು ಶರಾವತಿಯನ್ನು ಆರಂಭ ಮಾಡಿದ್ವಿ. ಎಷ್ಟು ಮೊದಲು ಏನು ಹೇಳಿದ್ರು, ಜೋಗ್ ಫಾಲ್ಸಿಗೆ ಬೇಕಾದಷ್ಟು ನೀರು ಬಿಡ್ತೀವಿ ಅಂತ ನಾವು ಶುರು ಮಾಡಿದ್ರು. ಕೊನೆಗೆ ನಾವು ಶರಾವತಿಯನ್ನು ಮಾಡಿದ್ವಿ. ಜೋಗ್ ಫಾಲ್ಸ್ ಪೂರ್ತಿ ಬರಡಾಯಿತು. ಅಷ್ಟೇ ಅಲ್ಲ, ಇವತ್ತು ನಾವು ಬೆಂಗಳೂರಿಗೆ ಕೂಡ ಶರಾವತಿ ಎತ್ತ ನೋಡ್ತಾ ಇದ್ದೀವಿ, ನೀ ಕುಡಿಯೋ ನೀರಿಗೆ ಕೂಡ. ಹಾಗಾಗ್ತಾ ಹೋಗ್ಬಿಟ್ರೆ ಇವತ್ತು ಸೋಲಾರ್ ಅಂಥದ್ದೇನಾದ್ರು ಬೇರೆ ಎನರ್ಜಿ ಸೋರ್ಸ್ ಇದ್ದರೆ ನಮಗೆ, ನಾವು ಅಲ್ಲಿ ಹೈಡಲ್ ಪವರ್ ಮಾಡೋದು ಬದಲು ಆ ನೀರನ್ನು ಬಳಸ್ಕೋಬೋದು. ಹಾಗಾಗಿ ಮತ್ತು ಅದೆಲ್ಲಕ್ಕಿಂತಲೂ ಹೆಚ್ಚಿಗೆ ಈಗ ಕಲ್ಲಿದ್ದಲನ್ನು ಬಳಸಿದರೆ ಅಥವಾ ಅಣು ವಿದ್ಯುತ್ತನ್ನು ಬಳಸಿದರೆ ವಿಕಿರಣಗಳು, ಕಲ್ಲಿದ್ದಲು ಬಳಸಿದರೆ ಧೂಳು, ಆಮೇಲೆ ಇದನ್ನು ಜಲವಿದ್ಯುತ್ತನ್ನು ಬಳಸಿದರೆ ಕಾಡು ನಾಶ ಆಗುತ್ತೆ. ಎಲ್ಲದಕ್ಕೂ ಒಂದೊಂದು ಅಡಚಣೆಗಳಿದ್ದಾವೆ. ಅದೆಲ್ಲಕ್ಕಿಂತ ಈ ಸೋಲಾರ್ ಇದೆಯಲ್ಲ, ಅದು ನಾವು ನಂಬ್ಕೋಬೇಕಾಗಿರೋ ದೇವರು. ಮೊದಲು ಭಾರತೀಯರು ಪೂಜಿಸಿದ್ದೇ ಸೂರ್ಯನ. ಆ ಸೂರ್ಯನ ಇವತ್ತು ಮತ್ತೆ ನಾವು ಪೂಜಿಸಲೇಬೇಕು. ಪೂಜಿಸೋದು ಅಂತಂದರೆ ಏನು, ಹೋಗಿ ಮಂತ್ರ ಹೂವು ಹಾಕಿ ಅಂತಲ್ಲ, ಅದನ್ನು ನಾವು ನಂಬಬೇಕು. ಸರ್, ಈ ಸೋಲಾರ್ ಬಳಕೆ ಮಾಡೋದು ಅಂದರೆ ಎಲ್ಲರೂ ಇದು ಬಳಸ್ಕೊಳ್ಳೋದ್ರಿಂದ ಈ ವಿದ್ಯುತ್ ಬಿಲ್ ಏನು ಬರ್ತಾ ಇದೆ ಅದ್ರ ಚಾರ್ಜಸ್ ಏನಾದ್ರು ಕಡಿಮೆ ಆಗ್ಬೋದಾ? ಖಂಡಿತ ಆಗುತ್ತೆ. ಈಗ ನೀವು ನಿಮ್ಮ ಮನೆಯಲ್ಲೂ ಪ್ರಾಯಶಃ ನಾನು ಅನ್ಕೋತೀನಿ, ಅಥವಾ ನಮ್ಮ ಮನೆಯಲ್ಲಂತೂ ನಾನು ನೋಡಿದಾಗೆ ಯಾವತ್ತು ನಾನು ಸ್ನಾನಕ್ಕೆ ಸೋಲಾರ್ ಹೀಟರ್ನ ಬಳಸೋಕ್ಕೆ ಶುರು ಮಾಡಿದ್ವೋ ನಮ್ಮ ಪವರ್ ಬಿಲ್ ತುಂಬ ಕಡಿಮೆ ಆಯಿತು. ಯಾಕೆ ಅಂತಂದರೆ ಹೆಚ್ಚು ಕಡಿಮೆ ಒಂದು ಕಾಲು ಭಾಗ ಅದು ಒಂದಕ್ಕೆ ಹೋಗ್ತಿತ್ತು ನೀರು ಕಾಯಿಸೋದಕ್ಕೆ. ಈಗ ಯಾರ ಮನೆಯಲ್ಲಿ ನೋಡಿ 100ಕ್ಕೆ ಹೆಚ್ಚು ಕಡಿಮೆ ಒಂದು 70 ಜನ ಅಂತೂ ಸೋಲಾರ್ ಮನೆ ಮೇಲ್ಗಡೆ ಸೋಲಾರ್ ಇದನ್ನು ಇಟ್ಕೊಂಡು ಹೀಟ್ರ್ ಇಟ್ಕೊಂಡು ನೀರು ಬಳಸ್ತಾರೆ. ಅಷ್ಟೇ ಅಲ್ಲದೆ ಇವತ್ತು ರೂಫ್ ಟಾಪ್ ಇದು ಬರ್ತಾ ಇದೆ, ಅದರಿಂದ ಅವ್ರ ಮನೆಗೆ ಬೇಕಾಗಿರೋ ವಿದ್ಯುತ್ತನ್ನು ಕೂಡ ಅವರೇ ಮಾಡ್ಕೋಬೋದು. ಆ ಎಲ್ಲ ಕಾರಣಗಳಿರೋದ್ರಿಂದ ಈಗ ನಮಗೆ ನೆಕ್ಸ್ಟ್ ಇರೋ ಹೋಪ್ ಇರೋದೇ. ಬಟ್ ಇನ್ನು ಇವಾಗ್ಲೂ ಏನಾಗಿದೆ ಅಂದರೆ ಸೋಲಾರ್ ಬಳಕೆ ಕಡಿಮೆ ಇದೆ ಸರ್. ಕಡಿಮೆ ಇದೆ ಅಂತಿಲ್ಲ, ಏನಾಗಿದೆ ಗೊತ್ತಾ, ಸಮಸ್ಯೆ ಇದೆ. ಸೋಲಾರ್ ಕನ್ವರ್ಷನ್ ಎಫಿಷಿಯನ್ಸಿ ಅಂತ ಏನು ಹೇಳ್ತೀವಿ, ಸೋಲಾರ್ ಹೀಟನ್ನು ವಿದ್ಯುತ್ತಾಗಿ ಮಾಡೋದು, ಆ ವಿದ್ಯುತ್ ಕನ್ವರ್ಷನ್ ಎಫಿಷಿಯನ್ಸಿ ಜಾಸ್ತಿ ಇಲ್ಲ. ಅದು ಕ್ರಮೇಣ ಇಂಪ್ರೂವ್ ಆಗ್ತಾ ಬರ್ತಾ ಇದೆ. ಈಗೊಂದು ನಾವು ಸರ್ವಿಸಲ್ಲಿ ಇರ್ಬೇಕಾರೆ ಈಗ 6-7 ವರ್ಷದ ಹಿಂದೆ ಒಂದು ಯೂನಿಟಿಗೆ ಎಷ್ಟಪ್ಪ ಅಂದರೆ 13 ರೂಪಾಯಿ 14 ರೂಪಾಯಿ ಅಂತಿದ್ರು ಸೋಲಾರ್ದು. ಇವತ್ತು 6 ರೂಪಾಯಿಗೆ 5 ರೂಪಾಯಿಗೆಲ್ಲ ಬರ್ತಾ ಇದೆ. ಇನ್ನೂ ಕಡಿಮೆ ಆಗಿಬಿಟ್ರೆ ನಮಗೆ ಸೋಲಾರ್ ಇಸ್ ದ ಓನ್ಲಿ ಆಲ್ಟರ್ನೇಟಿವ್ ಅನ್ನೋವಂಥ ದಿನ ಬರುತ್ತೆ. ಮತ್ತು ನಾವು ಅದಕ್ಕೆ ಒತ್ತು ಕೊಡಬೇಕು. ಪುಣ್ಯ ಅಂತಂದರೆ ಇವತ್ತಿನ ಸರ್ಕಾರಗಳು ಅದ್ರ ಬಗ್ಗೆ ಗಮನ ವಹಿಸಿದ್ದಾವೆ. ಅವರ ಎಲ್ಲ ದೌರ್ಬಲ್ಯಗಳ ನಡುವೆ ಇದೊಂದು ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ. ಏನು ಅಂತಂದರೆ ಸೋಲಾರ್ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ, ಸತ್ಯ ಅದು. ಹಾಗಾಗಿ ಮತ್ತೆ ಜನಕ್ಕೂ ಅದರ ಅರ್ಥ ಆಗಿದೆ. ಸರ್, ಈಗ ಅದು ನೀವು ಇಷ್ಟು ಇಂಜಿನಿಯರಿಂಗ್ ಜಾಬ್ ಬಗ್ಗೆ, ನಮ್ಮ ದಿನ ಬಳಕೆ ವಸ್ತು ಆದಂಥ ಸೋಲಾರ್ ಬಗ್ಗೆ ಹೇಳಿದಾಯಿತು. ಈಗ ನಿಮ್ಮ ಜನಪ್ರಿಯ ಕಾದಂಬರಿ ಒಂದು ಪುನರ್ವಸು ಅಂತ ಒಂದು ಕಾದಂಬರಿ ಇದೆ, ಪುನರ್ವಸು. ಅದು ಈ ಶರಾವತಿ ನದಿಗೂ ಮತ್ತು ಲಿಂಕ್ ಇದೆ ಅಲ್ಲ? ಹೌದು, ನೇರವಾಗಿ ಅದು ನನ್ನೂರು. ನಾನು ಶರಾವತಿ ನದಿ ದಂಡೆಯಿಂದ ಬಂದವನು, ಮಲೆನಾಡವನ ಜೊತೆಗೆ. ಹಾಗಾಗಿ ಈ ಒಂದು ಯೋಜನೆ ಬಂದರೆ ಅದು ಮನುಷ್ಯ ಜೀವನದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ಸ್ವತಃ ಅನುಭವಿಸಿ. ನಾವು ಮುಳುಗಡೆಯವರು. ಅಂದರೆ ನಮ್ಮದು 8 ಎಕರೆ ಭೂಮಿ ಮುಳುಗಡೆ ಆದಾಗ ನಮ್ಮ ಜೀವನದ ಪರಿಸ್ಥಿತಿ ಎಷ್ಟು ಹಾಳಾಯಿತು ಅನ್ನೋದು ನಮಗೆ ಸ್ವತಃ ಗೊತ್ತಿತ್ತು. ಆದರೆ ನಾನು ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಯಾವುದನ್ನು ಇಷ್ಟಪಡಲ್ವೋ ಅದೇ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅನ್ನೋಂಗೆ. ಆದರೆ ಕೆಲಸಕ್ಕೆ ಸೇರಿದ ಮೇಲೆ ಅದನ್ನು ಇಷ್ಟಪಡಬೇಕು ಅನ್ನೋದು ಹೀಗೊಂಥರ ತದ್ವಿರುದ್ಧವಾದ ದಾರಿಯಲ್ಲಿ ನಾನು ಬರ್ತಾಯಿದ್ದೆ. ಅದನ್ನು ತದ್ವಿರುದ್ಧವಾದ ಆ ಒಂದು ಬದುಕಿನ ಪ್ರಯಾಣವನ್ನೇ ಇಟ್ಕೊಂಡು ನಾನು ಪುನರ್ವಸುವನ್ನು ಬರೆದೆ. ಪುನರ್ವಸು ಅಂತಂದರೆ ನೀವು ರಾಮ ಹುಟ್ಟಿದ ನಕ್ಷತ್ರನೂ ಪುನರ್ವಸುನೇ. ಭೂಮಿಗೆ ಅದು ಒಂದು ನಕ್ಷತ್ರದ ಹೆಸರು ಆ್ಯಕ್ಚುಲಿ. ಆದರೆ ಅದು ತುಂಬ ಒಳ್ಳೆಯ ಒಂದು ರೂಪಕ ಅದು.
ಯಾಕೆ ಅದೊಂದು ರೂಪಕ ಅಂತಂದರೆ ಪುನರ್ವಸು ಅಂದರೆ ಒಂದು ಸರಿ ಭೂಮಿ ಇಡೀ ಅದರ ಭೂಮಿ ಫಲವತಿ ಆಗದೆ ಪುಷ್ಪವತಿ ಆಗದೆ ಅಂದರೆ ಫಲಪುಷ್ಪಗಳಿಲ್ಲದೆ ಪೂರ್ತಿ ಬರಡಾದಾಗ ಬೃಹಸ್ಪತಿ ಗುರುಗಳು ಅಲ್ಲಿ ಒಂದು ಯಜ್ಞ ಮಾಡೋಕ್ಕೆ ಹೇಳ್ತಾರೆ. ಅಲ್ಲಿ ಹೋಗಿ ಯಜ್ಞ ಮಾಡಿದ ಮೇಲೆ ಪುನಃ ಭೂಮಿ ಇವತ್ತಿನಂಗೆ ಹಸಿರಾಯಿತು ಅಂತೇಳಿ. ಅಂದರೆ ಪುನರ್ವಸು ಅಂತಂದರೆ ಏನು ಅಂದರೆ ಮತ್ತೆ ಬಂಗಾರವನ್ನು ಸಂಪತ್ತನ್ನು ಅಥವಾ ಇದನ್ನು ಕೊಡುವಂಥವಳು, ಹಸಿರನ್ನು ಕೊಡುವಂಥವಳು ಅಂತ ಅದರ ಅರ್ಥ. ಅದೇ ಗುರಿ ಇಟ್ಕೊಂಡು ನಾನು ಜೋಗ ಪ್ರಾಜೆಕ್ಟಿನ ಆರಂಭ, ಅದರ ಹಿಂದೆ ಆಗಿರುವಂಥ ಸಂಕಟಗಳು, ಅಲ್ಲಿ ದತ್ತಪ್ಪ ಹೆಗಡೆ ಅನ್ನುವಂಥ ಒಬ್ಬ ವ್ಯಕ್ತಿ ಆ ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡಿರುವಂಥ ಮನುಷ್ಯ, ಅವನನ್ನು ಅನುಭವಿಸಿರುವ ಪರಿಪಾಟಲು, ಆಮೇಲೆ ಈ ಕೃಷ್ಣರಾವ್ ಅಂತ ಒಬ್ಬ ಇಂಜಿನಿಯರು, ಅವರು ದೇಶಕ್ಕೆ ವಿದ್ಯುತ್ ಎಷ್ಟು ಅಗತ್ಯ ಅನ್ನೋದನ್ನು ಅರಿತಿರುವಂಥ ವ್ಯಕ್ತಿ. ಅಲ್ಲಿ ಅವರಿಗೆ ಒಂದು ಮರ ಹೋಯ್ತು ಅಂದ್ರೆ ಪ್ರಾಣ ಹೋಗುತ್ತೆ. ಇವರಿಗೆ ಒಂದು ಮನೆಯಲ್ಲಿ ಒಂದು ವಿದ್ಯಾರ್ಥಿನಿಗೆ ಓದಲಿಕ್ಕೆ ವಿದ್ಯುತ್ ಇಲ್ಲ ಅಂತಂದರೆ ಇವರಿಗೆ ಹೊಟ್ಟೆ ಉರಿಯುತ್ತೆ. ಎರಡೂ ಸತ್ಯನೇ. ಆ ಎರಡೂ ಸತ್ಯಗಳ ನಡುವೆ ಬದುಕು ಹೇಗೆ ಹೋಗಬೇಕು? ಅಲ್ಲಿ ಎಲ್ಲಿ ರಾಜಿ ಮಾಡ್ಕೋಬೇಕು, ಎಲ್ಲಿ ರಾಜಿ ಮಾಡ್ಕೋಬಾರ್ದು, ಎಲ್ಲಿ ಎಷ್ಟನ್ನು ನಾವು ಮಾಡಬೇಕು, ಎಷ್ಟನ್ನು ಮಾಡಬಾರ್ದು. ಈಗ ರಸ್ತೆ ಅಗಲ ಮಾಡಬೇಕು, ಎಷ್ಟು ಅಗಲ ಮಾಡಬೇಕು, ಎಷ್ಟು ಮರಗಳನ್ನು ಕಡಿಬೇಕು, ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟನ್ನು ಮಾಡಿ ರಸ್ತೆಯನ್ನು ಅಗಲ ಮಾಡೋಕ್ಕೆ ಹೇಗೆ ಸಾಧ್ಯ, ಹಾಗೆ ಒಂದು ಪ್ರಾಜೆಕ್ಟನ್ನು ತಗೊಂಡಾಗ ಏನೆಲ್ಲ ಮಾಡ್ಬೋದಾಗಿತ್ತು. ಈ ಚರ್ಚೆಗಳನ್ನು ಇಟ್ಕೊಂಡು ಮಾಡಿದೆ. ಕೊನೆಗೆ ಅದರಲ್ಲಿ ಶರಾವತಿ ಅನ್ನುವಂಥ ಮೂಕಿ ಕಿವುಡಿ, ಅಂದರೆ ಶರಾವತಿ ನದಿ ಅಂತ ಇಟ್ಕೊಳ್ಳಿ, ಅವಳ ಮೇಲೆ ಅತ್ಯಾಚಾರ ಆಗುತ್ತೆ ಆ ಕಾದಂಬರಿನಲ್ಲಿ. ಅದು ಶರಾವತಿ ಮೇಲೆ ಆದ ಹಾಗೆ ಇವತ್ತು ಶರಾವತಿ ನದಿ ಮೇಲೆ ಕೂಡ ನಾವು ತುಂಬ ಅತ್ಯಾಚಾರ ಮಾಡಿದ್ವಿ. ಒಂದು ಹೆಣ್ಣಿನ ರೂಪದಲ್ಲಿ ನೋಡಿ ಬರೆದಿದ್ದೀರಾ ಸರ್? ಖಂಡಿತವಾಗಿಯೂ. ಯಾಕೆಂದರೆ ಜೋಗ ಜಲಪಾತ ತುಂಬಿ ಹರಿಯುವಾಗ ಕೂಡ ನೋಡಿದವರು ನಾವು, ಜಲಪಾತ ಆಗಿದ್ದದ್ದನ್ನು ನೋಡಿದ್ದೀವಿ. ಇತ್ತೀಚೆಗೆ ಜಲತಾಪ ಆಗೋಗಿದೆ. ಅದು ಅಲ್ಲಿ ನೀರು ಕಾಯುತ್ತೆ, ಅದರ ಮೇಲೆ ಒಂದೊಂದೇ ಹನಿ ಬಂದು ಆರೋಗುತ್ತೆ, ಅದು ಜಲತಾಪ, ಅದನ್ನು ನೋಡಿದ್ದೀವಿ. ಹಾಗಾಗಿ ಒಂದು ಅರ್ಥದಲ್ಲಿ ನಾವು ಏನನ್ನೋ ಪಡೆದುಕೊಳ್ಳೋಕ್ಕೋಸ್ಕರ ತುಂಬ ಅಮೂಲ್ಯವಾದದ್ದು ಒಂದನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಅದು ತಪ್ಪು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಕಳ್ಕೊಂಡಿದ್ದಂತೂ ಸತ್ಯ. ಆ ಕಳ್ಕೊಂಡಿರುವಂತಹ ಒಂದು ನೋವೇನಿದೆ, ಆ ನೋವು ಜೊತೆಗೆ ಶರಾವತಿ ಪ್ರಾಜೆಕ್ಟ್ ಬಂದಾಗ ಜನಕ್ಕೆ ಹೆಚ್ಚು ಅರಿವಿರಲಿಲ್ಲ, ಈಗ 70 ವರ್ಷದ ಹಿಂದೆ. ಹಾಗಾಗಿ ಮುಳುಗಡೆಯಲ್ಲಿ ಆ ಸಂತ್ರಸ್ತರನ್ನು ನಮ್ಮ ವ್ಯವಸ್ಥೆ ಸರಿಯಾಗಿ ಅವ್ರ ಜೊತೆಗೆ ಅವರಿಗೆ ನ್ಯಾಯ ಕೊಡಲಿಲ್ಲ. ಅದೊಂದು ದೊಡ್ಡ ನೋವು. ಇವತ್ತು ಕೂಡ ಶರಾವತಿ ಯೋಜನೆಯಲ್ಲಿ ಮುಳುಗಡೆ ಆದ ಸಂತ್ರಸ್ತರುಗಳಿಗೆ ಸರಿಯಾದ ಜಮೀನು ಪಟ್ಟಗಳು ಸಿಕ್ಕಿಲ್ಲದೆ ಇರೋವಂಥ ಉದಾಹರಣೆಗಳಿದೆ. ಹೀಗಿರುವಾಗ ನಾವು ಬೆಂಗಳೂರನ್ನು ಬೆಳಗಿದ್ವಿ. ಏರ್ಪೋರ್ಟ್ ರೋಡಲ್ಲಿ ನೋಡಿದ್ರೆ ನೀವು ಇವತ್ತು ಕಣ್ಣಿಗೆ ಬೆಳಕು ಹೊಡೆಯುತ್ತೆ, ಅಷ್ಟು ಬೆಳಕು ಬೇಡ ಅನ್ನಟ್ಟು ಅಷ್ಟು ಬೆಳಕನ್ನು ಹುಡ್ಕೊಂಡು ಹೊರಟಿದ್ದೀವಿ ನಾವು. ಆದರೆ ಆ ಬೆಳಕಿಗೆ ಕಾರಣರಾದವ್ರನ್ನ ಕತ್ಲೆಯಲ್ಲಿ ಇಟ್ಟಿದ್ದೀವಲ್ಲ, ನ್ಯಾಯನ? ಹಾಗಾಗಿ ಎಲ್ಲೋ ಒಂದು ಕಡೆ ಇದೆಲ್ಲ ಹೋಗಿ ಪುನರ್ವಸು ಮತ್ತೆ ಭೂಮಿ ಚಿಗುರುತ್ತೇನೋ, ಹಸಿರಾಗುತ್ತೇನೋ ಅಂತ ಒಂದು ಆಶಯದಲ್ಲಿ ಪುನರ್ವಸು ಅನ್ನೋ ಕಾದಂಬರಿಯನ್ನು ಬರೆದೆ ನಾನು. ನೀವು ಜೋಗ ಜಲಪಾತದ ಬಗ್ಗೆ ಹೇಳಿದ್ರಿ ಸರ್. ಆ ಟೈಮಲ್ಲಿ ಇದ್ದಂಥ ನೀರು ಪ್ರಮಾಣಕ್ಕೂ ಈಗ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದೀರಾ. ಅಂದರೆ ಆ ಟೈಮ್ಗೂ ಈ ಟೈಮ್ಗೂ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಸರ್? ಹಾಗೆ ಹೇಳಕ್ಕೆ ಬರಲ್ಲ. ಯಾಕೆ ಗೊತ್ತಾ, ಇದು ನೀವು ಒಂದು ಟೆಕ್ನಿಕಲಾಗಿ ಕೇಳ್ತಿದ್ದೀರಿ ಅಷ್ಟೇ. ಇವತ್ತು ಕೂಡ ಮಳೆಗಾಲದಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಓವರ್ಫ್ಲೋ ಆದರೂ ಬೇಕಾದಷ್ಟು ನೀರು ಹರ್ಕೊಂಡು ಹೋಗುತ್ತೆ, ಅವತ್ತು ಹೋಗುತ್ತೆ. ಈಗ ಡ್ಯಾಮಲ್ಲೇ ಪೂರ್ತಿ ನೀರು ನಿಲ್ಲೋದ್ರಿಂದ ಭಾರತಿ ನೀರು ಹೋಗೋದೇ ಇಲ್ಲ. ಅಲ್ಲಿ ಲಿಂಗನಮಕ್ಕಿ ಡ್ಯಾಮಿನ ನಂತರದಲ್ಲಿ ಸೇರುವಂಥ ಒಂದೆರಡು ಪುಟ್ಟ ಹೊಳೆಗಳ ನೀರು ಎಲ್ಲ ಒಂದು ಸ್ವಲ್ಪ ಜಲಪಾತ ಅಂತ ಒಂದು ಇದೆ ಇಲ್ಲಿ ಅಂತ 4 ದಾರೆಯನ್ನು ತೋರಿಸುತ್ತೇವಿನ. ಆ ಒರಿಜಿನಲ್ ಜಲಪಾತ ಏನಿತ್ತು ಅದು ಮಳೆಗಾಲದಲ್ಲಿ ಒಂದು ಸ್ವಲ್ಪ ದಿನ, ಒಂದು 2 ತಿಂಗಳು 3 ತಿಂಗಳು ನಿಮ್ಗೆ ನೋಡೋಕ್ಕೆ ಸಿಗ್ಬೋದು. ಅದು ಒರಿಜಿನಲ್ ಸಿಗಲ್ಲ, ಒಂದಿಷ್ಟು ಅದರ ಮಿನಿಯೇಚರ್ ಎಡಿಷನ್ ಇದು ಸಿಗುತ್ತೆ ಅಷ್ಟೇ. ಆದರೆ ಎಲ್ಲೋ ಒಂದು ಕಡೆ ಅದ್ರ ಸುತ್ತಲೂ ನೀವು ಆ ಜಲಪಾತದ ಸುತ್ತಲೂ ಇರುವಂಥ ಹಸಿರು, ಅಲ್ಲಿಗೆ ಹೋಗುವಾಗಿರುವಂಥ ಪರಿಸರದ ಆ ಗಾಳಿ, ಆ ಆವತ್ತಿನ ಮಂಜು, ಅದೆಲ್ಲ ಕಳ್ಕೊಂಡ್ವಲ್ಲ. ಅದು ಕಳ್ಕೊಬಾರ್ದಾಗಿತ್ತು, ಈ ಪ್ರಾಜೆಕ್ಟೇ ಮಾಡಬಾರ್ದಾಗಿತ್ತು ಅಂಥದ್ದು ನಂದಲ್ಲ. ಆದರೆ ಈ ಪ್ರಾಜೆಕ್ಟ್ ಮಾಡುವಂಥ ಒಂದು ಅತಿ ವೇಗದಲ್ಲಿ ನಮ್ಮ ಬದುಕು ಅಮೂಲ್ಯವಾದದ್ದನ್ನು ಬಲಿ ಕೊಟ್ಬಿಡ್ತಲ್ಲ ಅನ್ನೋ ಒಂದು ನೋವಿದೆ. ನಿಮ್ಮ ಇಂಜಿನಿಯರಿಂಗ್ ಜಾಬ್ ಹೆಂಗಿತ್ತು ಸರ್? ಇಂಜಿನಿಯರಿಂಗು ನಂದು ಹೆಚ್ಚು, ನಾನು 35 ವರ್ಷ ಸರ್ವಿಸ್ ಮಾಡಿದೆ. ನಾನು 35 ವರ್ಷ ಸರ್ವೀಸಲ್ಲಿ ನಂದು ಪ್ರೊಟೆಕ್ಷನ್ ಅಂತ ಒಂದು ಬರುತ್ತೆ ನಮ್ಮಲ್ಲಿ, ರಿಲೇಸು ಅವೆಲ್ಲ ಬರುತ್ತೆ. ನಂದು ಫೀಲ್ಡ್ ಅದು. ನನ್ನ ಪ್ರೊಟೆಕ್ಷನ್ ಫೀಲ್ಡಲ್ಲಿ ನನಗೆ ಒಂಥರ ಒಂದಿಷ್ಟು ತಜ್ಞತೆಯೂ ಇತ್ತು ಅಂತ ಬೇರೆಯವರು ಹೇಳ್ತಾರೆ. ಹಾಗಾಗಿ ನನಗೆ ತುಂಬ ತೃಪ್ತಿ ಕೊಟ್ಟ ಉದ್ಯೋಗ ಅದು. ನಾವು ಬೆಳಗ್ಗೆ ಹೋದರೆ ಈಗ ಶರಾವತಿ ಟೆಸ್ಟಿಂಗ್ ಹೋಗಬೇಕು. ಶಿವಮೊಗ್ಗದಲ್ಲಿದ್ವಿ ಹೆಚ್ಚು ಕಾಲ, ನಾನು 17 ವರ್ಷ ಶಿವಮೊಗ್ಗದಲ್ಲಿ ಸರ್ವಿಸ್ ಮಾಡಿದ್ದು. ನಾವು ಹೋದಾಗ ಮೈ ಮರೆತು ಕೆಲಸ ಮಾಡ್ತಿದ್ವಿ, ರಾತ್ರಿ ಎಷ್ಟೋ ಹೊತ್ತಿಗೆ ಬರ್ತಿದ್ವಿ, ಮತ್ತು ಮರುದಿನ ತಯಾರಾಗ್ತಿದ್ವಿ. ಆದರೆ ಅಯ್ಯೋ ನಾವೇನೋ ಮಾಡ್ತಾಯಿದ್ದೀವಿ, ಈಗೆಲ್ಲ ಬರುತ್ತಲ್ಲ, ಅಯ್ಯೋ ನೈಟ್ ಶಿಫ್ಟಿಗೆ ಹೋಗೋರು ಭಾಳ ಇದ್ರೊಳಿ. ನಾವು ಸರ್ವಿಸ್ ಸೇರಿದಾಗ ಪ್ರಾರಂಭದಲ್ಲೇ ಈಗ ನಾವು 40 ವರ್ಷದ ಹಿಂದೆ ನೈಟ್ ಶಿಫ್ಟ್ ಮಾಡ್ತಿದ್ವಿ. ಈಗ ನೋಡಿದ್ರೆ ಸರ್ ನೈಟ್ ಶಿಫ್ಟ್ ಅಂತ ಈ ಬೆಂಗಳೂರಲ್ಲೂ ಅಥವಾ ನಮ್ಮ ಮೀಡಿಯಾಗಳಲ್ಲೆಲ್ಲ ಬರೋದನ್ನು ನೋಡಿದ್ರೆ
ನೋಡಿದಾಗ ನಂಗೆ ಒಂದ್ಸರಿ ಏನೋ ಹೊಸದಾಗಿ ಇತ್ತೀಚೆಗೆ ಶುರುವಾಗಿದೆ ನೈಟ್ ಶಿಫ್ಟ್ ಅನ್ನಂಗೆಲ್ಲ ಅಂತಾರೆ. ಅದೆಲ್ಲ ಇದೆ. ಅದೆಲ್ಲ ಜೊತೆಗೆ ಈ ಪವರ್ ಸ್ಟೇಷನಲ್ಲಿ ಕೆಲಸ ಮಾಡಿದ್ವಿ, ಈ ಸಬ್ ಸ್ಟೇಷನ್ಗಳಲ್ಲಿ ಕೆಲಸ ಮಾಡಿದ್ವಿ, ಲೈನ್ಗಳಲ್ಲಿ ಕೆಲಸ ಮಾಡಿದ್ವಿ. ಎಲ್ಲ ಮಾಡ್ಕೊಂಡು 35 ವರ್ಷ ನನ್ನ ಅನಿಸಿಕೆ ಪ್ರಕಾರ ಒಂದು ಒಳ್ಳೆಯ ಹೆಸರು ತಗೊಂಡು ರಿಟೈರ್ ಆದ. ನೀವು ಹೊರಗಡೆ ಹೋದರೆ ಎಂಜಿನಿಯರ್ ಅಂತ ಗುರುತಿಸ್ತಾರಾ, ಸಾಹಿತಿಗಳಂತ ಗುರುತಿಸ್ತಾರಾ ಸರ್? ಮತ್ತು ನಿಮ್ಮ ಕಾದಂಬರಿ ಥ್ರೂ ಗುರುತಿಸ್ತಾರಾ? ಇಲ್ಲ, ಅದು ಬೇರೆ ಬೇರೆ ಥರ ಆಗ್ಬಿಟ್ಟಿದೆ. ನಾನು ಈ ಕಾದಂಬರಿ ಬರೆದಿದ್ದು ರಿಟೈರ್ ಆದಮೇಲೆ. ಇಂಜಿನಿಯರಿಂಗ್ ಸರ್ವೀಸಲ್ಲಿದ್ದಾಗ ನನಗೆ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು. ಜೊತೆಗೆ ನಾನು ಸರ್ವೀಸಲ್ಲಿದ್ದಾಗ ಒಂದು 2-3 ಪುಸ್ತಕಗಳನ್ನು ಬರೆದೆ. ಆ ಪುಸ್ತಕ ನಂಗೆ ತುಂಬ ಒಳ್ಳೆಯ ಹೆಸರು ಕೊಡ್ತು. ಒಂದು ಹೇಳಿದೆ ಬೆಳಕಾಯಿತು ಕರ್ನಾಟಕ. ಅದಾದಮೇಲೆ ಏನು ಮಾಡಿದೆ ಅಂದರೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಏನಿದ್ದಾರೆ, ಸರ್ ಎಂ ವಿಶ್ವೇಶ್ವರಯ್ಯನವ್ರದ್ದು ಒಂದು ಅವರ ವೃತ್ತಿ ಜೀವನದ ಆತ್ಮಕಥೆ ಇದೆ, ಪ್ರೊಫೆಷನಲ್ ಲೈಫ್ ಬಗ್ಗೆ ಬರೆದಿರೋದು, ಮೆಮೈರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂತ. ಅದು ಕನ್ನಡಕ್ಕೆ ಬಂದಿರಲಿಲ್ಲ. ಯಾರೋ ಹಿಂದೆ ಕಪನಿಪತಿ ಭಟ್ರು ಅಂತ ಬರೆದಿದ್ರಂತೆ, ಸಣ್ಣದೊಂದು ಇದು, ಆದರೂ ಅದು ಇರಲಿಲ್ಲ. ಅದನ್ನು ನಾನು ಮಾಡಿದೆ. ಅದು ಇವತ್ತು 6-7 ಎಡಿಷನ್ ಬಂದಿದೆ. ಅದು ತುಂಬ ಒಳ್ಳೆಯ ನನ್ನ ವೃತ್ತಿ ಜೀವನದ ನೆನಪುಗಳು ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಬರೆದೆ. ಅದು ನನಗೆ ಸಾಹಿತ್ಯದ ಲೋಕದ ಸಣ್ಣ ಪರಿಚಯ ಕೊಡ್ತು ಬೆಳಕಾಯಿತು ಕರ್ನಾಟಕ ಆದಮೇಲೆ. ಅದಾದಮೇಲೆ ಏನು ಮಾಡಿದೆ ನಾನು, ಇದು ಮಿರ್ಜಾ ಇಸ್ಮಾಯಿಲ್, ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರ ಬಗ್ಗೆಯೂ ಅಷ್ಟೇ ಭಾಳ ಜನಕ್ಕೆ ಗೊತ್ತೇ ಇಲ್ಲ. ಅವರು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸರಿಸಾಟಿಯಾದಂಥ ಒಬ್ಬರು ದಿವಾನರು. ಮೈಸೂರು ಬೃಂದಾವನ ಎಲ್ಲ ಅವ್ರ ಕೊಡುಗೆ. ಅವ್ರದ್ದೊಂದು ಮೈ ಪಬ್ಲಿಕ್ ಲೈಫ್ ಅಂತ ಇತ್ತು. ಅದನ್ನು ನನ್ನ ಸಾರ್ವಜನಿಕ ಬದುಕು ಅಂತ ಅವ್ರದ್ದು ಪುಸ್ತಕವನ್ನು ಮಾಡಿದೆ. ಆಮೇಲೆ ಈ ನಡುವೆ ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆಯಲ್ಲಿ ವಿಶ್ವೇಶ್ವರಯ್ಯನವ್ರದ್ದು ಪಾತ್ರವೇ ಇಲ್ಲ, ಅದು ಕೇವಲ ಮಹಾರಾಜರದ್ದು ಅಂತ ಕೆಲವರದ್ದು ಇತ್ತು. ಆದರೆ ಮಹಾರಾಜರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಈ ರಾಜ್ಯದ 2 ಪೂರಕ ವ್ಯಕ್ತಿತ್ವಗಳು, ಪರಸ್ಪರ ಪೂರಕ ವ್ಯಕ್ತಿತ್ವಗಳು. ಹೇಳಬೇಕು ಅಂತಂದರೆ ಅವರಿಂದ ಇವರು, ಇವರಿಂದ ಅವರು, ಪರಸ್ಪರ ಪಡೆದು ಕೊಟ್ಟು ಇಬ್ಬರು ಬೆಳೆದು ನಾಡನ್ನು ಬೆಳೆಸಿರುವಂಥ ವ್ಯಕ್ತಿತ್ವ ಅವ್ರದ್ದು. ಆ ಸಂದರ್ಭದಲ್ಲಿ ಒಂಥರ ತುಂಬ ನೋವಾಯಿತು. ವಿಶ್ವೇಶ್ವರಯ್ಯನವರು ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆಯಲ್ಲಿ ಯಾರಿಲ್ಲ ಅಂದರೂ ಕೂಡ ಮೈಸೂರು ಮಹಾರಾಜರೇ ಹೇಳಿರುವಂಥ ಮಾತಿದೆ. ಪ್ರಥಮ ಘಟಿಕೋತ್ಸವದಲ್ಲಿ ಮೈಸೂರು ಮಹಾರಾಜರು ಏನು ಹೇಳ್ತಾರೆ ಅಂದರೆ, ಈ ವಿಶ್ವವಿದ್ಯಾನಿಲಯ ತನ್ನ ಅಸ್ತಿತ್ವವನ್ನು ಇಟ್ಟುಕೊಂಡಿರುವ ತನಕವೂ ನಿಮ್ಮ ಕೊಡುಗೆಯನ್ನು ನೆನೆಯುತ್ತದೆ ಅಂತ ಮಹಾರಾಜರೇ ಹೇಳಿರೋದು ವಿಶ್ವೇಶ್ವರಯ್ಯನವ್ರ ಬಗ್ಗೆ. ಅಂಥದ್ರಲ್ಲಿ ಅವ್ರ ಕೊಡುಗೆ ಇಲ್ಲ ಅಂತ ಹೇಳ್ತಾರೆ. ನಾನೊಂದು ಪುಸ್ತಕ ಬರೆದೆ, ಮೈಸೂರು ವಿಶ್ವವಿದ್ಯಾನಿಲಯದ ರೂವಾರಿ ಸರ್ ಎಂ ವಿಶ್ವೇಶ್ವರಯ್ಯ ಅಂತ. ಈ ಎಲ್ಲ ಪುಸ್ತಕಗಳು ನನಗೇನು ಅಂದರೆ ಒಂದಿಷ್ಟು ಸಾಹಿತ್ಯದ ಮುಖವನ್ನು ಕೊಡ್ತು. ಹಾಗಾಗಿ ನಾನು ನಮ್ಮ KPTCಯಲ್ಲೂ ಇಂಜಿನಿಯರಿಂಗ್ ಸರ್ಕಲೆಲ್ಲ ಹೋದರೆ ನಾನು ಇಂಜಿನಿಯರ್ ಅಂತಲೇ ಗುರುತಿಸ್ತಾರೆ. ಆಮೇಲೆ ಈ ಸಾಹಿತ್ಯದ ಇದರಲ್ಲಿ ಸಾಹಿತಿ ಅಂತ ನಾನಂತೂ ಹೇಳ್ಕೊಂಡಿಲ್ಲ, ಯಾಕೆಂದರೆ ನನಗೆ ಅದು ನಾನು ಒಬ್ಬ ಸಾಹಿತಿನ ಅಂತ ಇವತ್ತು ಕೂಡ ಅನುಮಾನ. ನನಗೆ ಬಂದಿದ್ದನ್ನು ನಾನು ಬರೆದಿದ್ದೀನಿ ಬಿಟ್ಟರೆ ನಾನು ಸಾಹಿತಿ ಅಂತ ಹೇಳ್ಕೊಳ್ಳೋದು. ಆದರೆ ಇಂಜಿನಿಯರ್ ಅಂತ. ಆದರೆ ನಿಮ್ಮ ಪುನರ್ವಸು ಬುಕ್ಕು ಅಷ್ಟು ಹೆಸರು ಮಾಡಿದೆ ಸರ್. ಮತ್ತು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ವೈರಲ್ ಆಗಿರೋವಂಥ ಸಾಂಗ್ ಇದೆ, ಹಾಡು. ಆ ಹಾಡಿನ ಸಾಹಿತ್ಯ ಬಂದು ಎಷ್ಟು 3-4 ಎಷ್ಟು ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆ ಸರ್? ಗೊತ್ತಿರೋ ಹಂಗೆ ನನಗೆ ಗೊತ್ತಿರೋದು 4 ಲ್ಯಾಂಗ್ವೇಜಲ್ಲಿ ಮಾಡಿದ್ದಾರೆ, 4 ಭಾಷೆಗೆ ಇದು ಮಾಡಿದ್ದಾರೆ ಅವರು. ಹೌದು, ಅದು ಹೆಚ್ಚು ಕಮ್ಮಿ ಮೊನ್ನೆ ಯಾರೋ ನಮ್ಮ ಸ್ನೇಹಿತರು ಬರೆದಿದ್ರು 2 ಕೋಟಿ ಆಗ್ತಾಯಿದೆ ಅದರ ವ್ಯೂ ಅಂತೇಳಿ. ಅವರು ಸುಪ್ರಿಯಾ ಅಂತ ಜನಪ್ರಿಯ ಗಾಯಕಿದ್ರು, ಅವರು ಹಾಡಿರೋದೇ 1.14 ಮಿಲಿಯನ್, ಅಂದರೆ 1.4 crores ನೋಡಿದಾರಂತೆ. ಇನ್ನಿಬ್ಬರು ಮಕ್ಕಳು. ಅದು ಹಾಡು ನನಗದ್ರು ಆ ಹಾಡಿನ ಬಗ್ಗೆ ನೀವು ಕೇಳಿದಾಗ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಆ ಸಾಂಗಲ್ಲೇ ಅಷ್ಟು ಸ್ವಾರಸ್ಯ ಇದೆ ಸರ್. ಆ ಸಾಂಗ್ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ನೋದು ಫೀಲ್ ಆಗ್ತಾ ಇರುತ್ತೆ. ಎಷ್ಟು ಜನ ಇವತ್ತಿಗೂ ಅದರ ಬಗ್ಗೆ ಭಾವನಾತ್ಮಕವಾಗಿ ಅಟ್ಯಾಚ್ ಆಗಿದ್ದಾರೆ. ಅದು ನಿಜ. ಆ ಸಾಂಗ್ ಬಗ್ಗೆ ನೀವು ಹೇಳಿ ಸರ್. ಅದು ಒಂದು ವಿಚಿತ್ರ ಸನ್ನಿವೇಶದಲ್ಲಿ ಬರೆದೆ. ಅದು ನಾನು ನಮ್ಮ ರಾಮಚಂದ್ರಾಪುರ ಮಠದ ಸ್ವಾಮೀಜಿ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ನಮ್ಮ ಮಠ ಅದು. ನಾನು ಅವರ ಶಿಷ್ಯನಾಗಿ ಈಗ 8 ವರ್ಷದ ಹಿಂದೆ ಒಂದು ಚಾತುರ್ಮಾಸ ಸಮಯದಲ್ಲಿ ರಾಮನ ಬಗ್ಗೆ ನಾನು ಆಗ ಅವರ ರಾಮಕಥೆಗಳಿಗೆ ಹಾಡುಗಳೆಲ್ಲ ಬರೀತಿದ್ದೆ. ರಾಮನ ಬಗ್ಗೆ ಒಂದು ವಿಶೇಷವಾದ ಚಾತುರ್ಮಾಸದ ಸಂದರ್ಭದಲ್ಲಿ ಒಂದು ಹಾಡನ್ನು ಬರಿ ಅಂತ ಹೇಳಿದ್ರು. ನಾನು ಬರೆಯೋದಕ್ಕೆ ಪ್ರಯತ್ನ ಮಾಡಿದೆ. 1 ತಿಂಗಳು 1.5 ತಿಂಗಳು. ಆವಾಗ ನಾನು ಸೂಪರ್ಟೆಂಡಿಂಗ್ ಇಂಜಿನಿಯರ್ ಆಗಿದ್ದೆ. ನನಗೆ ನನ್ನ ವೃತ್ತಿಯ ಸಮಯದಲ್ಲಿ ಆಗಲೇ ಇಲ್ಲ. ಅದು 1-1.5 ತಿಂಗಳಾಗೋಯ್ತು. ಗುರುಗಳು ಕರೆದು ಏನು ಮಾಡಲೇ ಇಲ್ವ ನಾನು ಹಾಡು ಅಂತ ಕೇಳಿದಾಗ ತುಂಬ ನೋವಾಯಿತು. ಆ ಸಂದರ್ಭದಲ್ಲಿ ನಮಗೆ ಕೇರಳಕ್ಕೆ ಒಂದು ರೆಸಾರ್ಟ್ಗೆ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗಿಗೆ ಅಂತ ಕಳಿಸಿದ್ರು. ನಾವು ಒಂದು 25 ಜನರನ್ನ KPTCಯಲ್ಲಿಂದ. ಅಲ್ಲಿ ಹೋಗಿ ಟ್ರೈನಿಂಗ್ ಮಾಡ್ತಾಯಿದ್ದೆ. ಆದರೆ ಗುರುಗಳು ಅದ್ರ ಹಿಂದಿನ ದಿನ ನಾವು ಹಿಂದಿನ ದಿನ ಕೂಡ ಅದೊಂದು ಹಾಡು ಬರೆಯೋ ಅಂತ ಹೇಳಿದರು.
ಅದೇ ತಲೆಯಲ್ಲಿ ಓಡ್ತಾ ಇತ್ತು. ಫ್ರೀ ಇದ್ದಾಗೆಲ್ಲ ಈ ಹಾಡಿನ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ನಾವು ಅಲ್ಲಿ ಅವತ್ತು ಸಂಜೆ ಒಂದು ಔಟಿಂಗಿಗೆ ಕರ್ಕೊಂಡು ಹೋದರು ನಮ್ಮನ್ನು. ಅಲ್ಲಿ ಒಂದು ಟೀ ಶಾಪಲ್ಲಿ ಕುಡಿತಾ ಇದ್ವಿ. ಅಲ್ಲಿ ತೆಂಡೂಲ್ಕರ್ದು ಒಂದು ದಿಲ್ ಮಾಂಗೆ ಮೋರ್ ಅಂತ ಯಾವುದೋ ಕೂಲ್ ಡ್ರಿಂಕ್ಸ್ ಅಡ್ವರ್ಟೈಸ್ಮೆಂಟು ಕಾಣ್ತು ನನಗೆ. ದಿಲ್ ಮಾಂಗೆ ಮೋರ್ ಅಂತಿದ್ದಾಗ ದಿಲ್ ಮಾಂಗೆ ರಾಮ್ ಅಂತಲೂ ಅನ್ನಿಸ್ತು ನನಗೆ ಎಲ್ಲ ಒಂದು ಕಡೆ. ಹಾಗೆ ಅವತ್ತು ಪೂರ್ತಿ ಯೋಚನೆ ಮಾಡ್ತಾ ಒಂದು ಲೈನ್ ಹೊಡಿತು. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ. ದಿಲ್ ಮಾಂಗೆ ಮೋರ್ ಬದಲು ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ. ಸರಿ, ಒಂದು ಲೈನ್ ಮೇಲೆ ಹಾಡಾಗಲ್ವಲ್ಲ, ಏನು ಮಾಡೋದು ಅಂದರೆ ಅವತ್ತು ಅದೆಲ್ಲ ಮುಗಿಸಿ ಅಲ್ಲಿ ನಮ್ಗೆ ರಿಸಾರ್ಟಲ್ಲೆಲ್ಲ ಕೊಟ್ಟಿದ್ರು ರೂಮಿಗೆ ಹೋಗ್ತಾ ಹಾಗೆ ಇದು ಮಾಡ್ತಾ ನಿನ್ನಷ್ಟು ನೆಮ್ಮದಿಯೋ ಎಲ್ಲಿಯುವುದು ರಾಮ ಅಂತ ಇನ್ನೊಂದು ಲೈನ್ ಹೊಡಿತು. ರಾಮ ನೆಮ್ಮದಿ ಅಲ್ವಾ ಅಂಥೇಳಿ, ರಾಮನ ಪೂಜೆ ಮಾಡಿ ನಿಮಗೆ ನೆಮ್ಮದಿ ಅಂತಲ್ಲ, ರಾಮನ ನೆನಪೇ ಒಂದು ನೆಮ್ಮದಿಯನ್ನಾಗೆ ನಿನ್ನಷ್ಟು ನೆಮ್ಮದಿ ಎಲ್ಲಿದೆ. ಅಲ್ಲಿಂದ ಫೋನ್ ಮಾಡಿದೆ ನಮ್ಮ ಮನೆಯವರಿಗೆ. ಅವಳು ಹೇಳ್ತಿದ್ಲು ಯಾವಾಗಲೂ, ಗುರುಗಳು ಹೇಳಿದ್ದು ಹಾಡು ಮಾಡಲೇ ಇಲ್ಲ ನೀವು, ಮಾಡಲೇ ಇಲ್ಲ. ಇದು ಈ ಥರ ಒಂದು 2 ಲೈನ್ ಹೊಡೆದಿದೆ. ತುಂಬ ನಮ್ಮ ಮನೆಯವ್ರಿಗೆ ಇಷ್ಟ ಆಯಿತು. ಇದು ಭಾಳ ಚೆನ್ನಾಗಾಗುತ್ತೆ, ಇದನ್ನೇ ಮುಂದುವರಿಸಿ ಅಂತ ಅಂದು. ಹಾಗೆ ಅಲ್ಲಿಂದ ಒಂದು 7-8 ಲೈನ್ ಮುಂದಿನ ಲೈನ್ಗಳನ್ನು ಮಾಡಿಬಿಟ್ಟು ಬಂದು ವಾಪಸ್ ನಮ್ಮ ಟೈಮಿಂಗ್ ಮುಗೀತು. ಮನೆಗೆ ಬಂದಮೇಲೆ ನಮ್ಮ ಮನೆಯೊಳಗೂ ತುಂಬ ಖುಷಿ ಆಯಿತು. ಆಮೇಲೆ ಅದನ್ನೊಂದು 20 ಲೈನ್ ಬರೆದು 20 ಲೈನ್ ಬರೆದು ಅದನ್ನು ತಗೊಂಡೋಗಿ ಗುರುಗಳಿಗೆ ತೋರಿಸ್ತಿದ್ವಿ. ಅವರು ಆವಾಗ ಗಿರಿನಗರ ಮಠದಲ್ಲೇ ಇದ್ದರು. ನಾವು ಸಂಸ್ಥಾನ ಅಂತ ಕರಿತೀವಿ. ಸಂಸ್ಥಾನ ಈ ಥರ ಇಷ್ಟನ್ನು ಬರೆದಿದ್ದೀನಿ ಅಂತ ಹೇಳಿದ್ರು. ಅವ್ರಿಗೆ ನೋಡಿ ತುಂಬ ಸಂತೋಷಪಟ್ಟರು. ನನಗೆ ಇದೇ ಬೇಕಾಗಿತ್ತು, ಇದು ಭಾಳ ಕರೆಕ್ಟಾಗಿದೆ ಅಂತ ಹೇಳಿದ್ರು. ಅದರಲ್ಲಿ ಏನಾಯಿತು ಅಂತಂದರೆ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ಎನಗೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಅಂತ ಬರೆದಿದ್ದೆ. ಇದು ಇನ್ನಷ್ಟು ಕರೆಕ್ಟ್ ಇದೆ. ಇದರ ಜೊತೆಗೆ ಇನ್ನೊಂದು ಮಾಡು, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ಅಂತ ಸೇರಿಸು ಅಂದರು ಅವರು. ಯಾಕೆಂದರೆ ರಾಮನಷ್ಟು ಕಷ್ಟಪಟ್ಟವ್ರು ಯಾರೂ ಇಲ್ಲ. ಅದೇ ಟೈಮಲ್ಲಿ ಗುರುಗಳಿಗೂ ಅದೇ ಥರ ಕಷ್ಟ ಬಂದಿತ್ತು. ಅದಕ್ಕೆ ಅವರು ಇನ್ನಷ್ಟು ಆ ಲೈನನ್ನು ಎಷ್ಟು ಜನ ಇಷ್ಟಪಟ್ಬಿಟ್ರು ಅಂದರು. ಗುರುಗಳು ಹಾಗೆ ಸೇರಿಸಿದ್ರು. ಆಮೇಲೆ ಎಲ್ಲ ನೋಡಿದವರು ಇದಕ್ಕೊಂದು ರಾಗ ಹಾಕ್ಬೇಕು ಕಣೋ, ಒಳ್ಳೆ ರಾಗ ಹಾಕಬೇಕು, ನೀನೇ ಹಾಕು. ನಮ್ಮ ಮನೆಯವರು ಹಾಡ್ತಾರೆ ಅಂತ ಗೊತ್ತಿತ್ತು, ನಾನು ಶ್ರೀಮತಿ ಹಾಡ್ತಾರೆ ಅದು ಗೊತ್ತಿತ್ತು. ಹಾಗಾಗಿ ಮತ್ತೆ ನನ್ನ ಮಗ ಅಂತೂ ಒಂದು 15 ವರ್ಷ ಹಿಂದೂಸ್ತಾನಿ ಸಂಗೀತ ಕಲ್ತಿದ್ದ. ಹಾಗಾಗಿ ನೀನು ಅಮ್ಮ ಮಗನಿಗೆ ಹೇಳ್ಬಿಡು ಒಂದು ಒಳ್ಳೆ ರಾಗ ಹಾಕಲಿ ಅಂತ ಅಂದರು. ಬಂದೆ, ಮನೇಲಿ ಹೇಳಿದೆ. ಅವನು ಆವಾಗ ಇಂಜಿನಿಯರಿಂಗ್, ಆರ್ ವಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಕಲಿತಾ ಇದ್ದ. ಪ್ರಾಜೆಕ್ಟು ಅದು ಇದು ಅಂತೇಳಿ 1 ತಿಂಗಳಾಗೋಯ್ತು. ಚಾತುರ್ಮಾಸ್ಯ ಶುರು ಆಗಬೇಕು ಇನ್ನು. ರೆಡಿ ಹಾಡಿಗೆ ರಾಗನೇ ಹಾಕಲಿಲ್ಲ ಅವನು. ನಮ್ಮ ಮನೆಯೊಳ ಹತ್ರ ಬೇಜಾರು ಮಾಡ್ಕೊಂಡೆ, ಏನು ಈ ಮಕ್ಕಳು ಹೀಗೆ ಅಂಥೇಳಿ. ಕೊನೆಗೆ ಒಂದಿನ ಅವನಿಗೆ ಎಮೋಷನಲ್ ಬ್ರೇಕ್. ನೋಡಪ್ಪ, ನೀನು 4 ವರ್ಷದಿಂದ ಹುಮಾಯೂನ್ ಹರ್ಲಾಪುರ ಅಂತ ಶಿವಮೊಗ್ಗದಲ್ಲಿ ಅತ್ಯಂತ ಒಳ್ಳೆಯ ಅವರೊಬ್ಬರು ಮುಸ್ಲಿಮ್, ಎಂಥ ಒಳ್ಳೆಯ ಹಿಂದೂಸ್ತಾನಿ ಟೀಚರ್ ಅಂದರು ಅವರು. ನಮ್ಮ ದತ್ತು ಮಗನ ಹಾಗೆ ಅವರು ಸಂಗೀತ ಕಲಿಸಿದ್ರು. ಅಂಥವ್ರ ಹತ್ರ ಎಲ್ಲ ಕಲಿಸಿ ನಿನಗೆ ಅವರಿಗೂ ಒಂದು ಹೆಸರು ಕೊಡಲ್ಲಲ್ಲ ನೀನು, ಹಿಂಗಾಗ್ಬಿಟ್ರೆ ಹೇಗಪ್ಪ, ಒಂದು ಹಾಡಿಗೆ ರಾಗ ಹಾಕ್ಕೊಡು ಅಂತಂದ್ರೆ ನಿನಗಿರೋ ಒಂದು ಸಾಮರ್ಥ್ಯ ಅದನ್ನು ಉಪಯೋಗಿಸ್ಕೊಳ್ದಿದ್ರೆ ಹೇಗೆ ಅಂತ ಅಂದೆ. ಅವನಿಗೂ ಒಂದು ಸ್ವಲ್ಪ ಕಣ್ಣೀರು ಬಂದಂಗಾಯಿತು. ಅಪ್ಪ ಇಷ್ಟು ಹೇಳಿದ್ರಲ್ಲ ಅಂತ. ನಾನು ಸ್ವಲ್ಪ ಬೇಕಂತಲೇ ಇದಾಗಿ ಹೇಳಿದೆ. ಕೊನೆಗೆ ಅವತ್ತೇ ಅಮ್ಮನ ಹತ್ರ ಕೂತ್ಕೊಂಡು ಏನೋ ಮಾಡಿ ಮರುದಿನ ತನಕ ಈ ಏನು ಜನಪ್ರಿಯ ಆಗಿದೆಯಾ ಆ ರಾಗ ಒರಿಜಿನಲ್ ಅವನದೇ. ಸುಪ್ರಿಯ ಅವರು ಹೇಳಿರೋದು, ಅವ್ರ ಹೆಸರು ಹೇಳಿಲ್ಲ, ಯಾರು ಸಂಗೀತ ಅಂತ ಕೂಡ ಹೇಳಿಲ್ಲ. ಅದು ಆ್ಯಕ್ಚುಲಿ ಸಾಕೇಶ್ ಶರ್ಮನೆ. ಅದೇ ರಾಗವನ್ನು ಹಾಕಿದ. ಹಾಗೆ ನಮ್ಮ ಗುರುಗಳ ಎದುರಿಗೆ ಹಾಡಿದ್ರೆ ಗುರುಗಳಿಗೆ ಕಣ್ಣೀರು ಬಂದ್ಬಿಡ್ತು. ಇಡೀ ಹಾಡು ಕೇಳಿ ಗುರುಗಳಿಗೆ ಕಣ್ಣೀರು ಬಂದ್ಬಿಡ್ತು. ನಾನು ಇಷ್ಟಪಟ್ಟಿದ್ದೀನಪ್ಪ, ನನಗೆ ತುಂಬ ಸಂತೃಪ್ತಿ ಆಯ್ತು ಈ ಹಾಡು ಅಂತೇಳಿ. ಆ ಚಾತುರ್ಮಾಸ್ಯದಲ್ಲಿ 60 ದಿನಗಳ ಚಾತುರ್ಮಾಸ್ಯ ಪ್ರತಿದಿನವೂ ನಮ್ಮ ಮನೆಯವರು ಹಾಡ್ತಿದ್ರು. ಅದು ದಿನ ಮಧ್ಯಾಹ್ನ ಹೋಗಿ ಅದನ್ನು ವ್ರತ ಅನ್ನಂಗೆ ಹಾಡ್ತಿದ್ರು. ಗುರುಗಳ ಸಭೆ ಆರಂಭ ಆಗಬೇಕು. ಆಮೇಲೆ ಏನಾಯಿತು, ಹಾಡು ಮಠದ ಗೀತೆ ಅಂತೇಳಿ ಮಾಡಿ ಅದು ಎಲ್ಲ ಹೇಳ್ತಾ ಇವರು ಹೇಳಿದ್ರು. ಅದು ಎಲ್ಲಿಗೆಲ್ಲ ಹೋಯ್ತು ಅಂದರೆ ಇವತ್ತು ಎಷ್ಟೋ ಜನ ಏನು ಹೇಳ್ತಾರೆ ಅಂದರೆ, ಅಯ್ಯೋ ನಾನು ಒಂಥರ ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ, ಈ ಹಾಡನ್ನು ದಿನ ಕೇಳ್ತಾ ನನಗೆ ಸಮಾಧಾನ ಆಯಿತು ಹೇಳಿದ್ದು ಸರ್. ಭಾವನಾತ್ಮಕವಾಗಿ ಎಲ್ಲರೂ ಅವಲಂಬಿಸ್ಕೊಂಡ್ಬಿಟ್ಟಿದ್ದಾರೆ ಆ ಸಾಂಗ್ನ. ಮತ್ತು ಎಷ್ಟೋ ಜನ ಮಕ್ಕಳು ಅದು ಮಕ್ಕಳಿಗೆ ಏನು ಅರ್ಥ ಆಗುತ್ತೆ, ಆದರೆ ಆ ಟ್ಯೂನು ಆ ರಾಮ ಅನ್ನೋ ಶಬ್ದ ಇದೆಯಲ್ಲ, ಅದಕ್ಕೆ ಅದು ನಮ್ಮ ಮಕ್ಕಳು ಇದನ್ನು ಕೇಳಿದಾಗಲೇ ನಿದ್ದೆ ಮಾಡ್ತಾರೆ ಅಂತ. ನೀವು ಇಂಜಿನಿಯರಿಂಗು ಸಾಹಿತ್ಯ ಅಂತ ಹೇಳಿದ್ದಕ್ಕಾಗಿ ನಾನು ಹೊಸಂಗಡಿಗೆ ಹೋಗಿದ್ದೆ. ನಾನು ರಿಟೈರ್ ಆಗೋದಕ್ಕಿಂತ ಸ್ವಲ್ಪ ಮೊದಲು. ಅವತ್ತೊಂದು ಸಂಜೆ, ಅವತ್ತು ಇಂಜಿನಿಯರ್ಸ್ ಡೇ ಆಗಿತ್ತು. ವಿಶ್ವೇಶ್ವರಯ್ಯನವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಜಾಸ್ತಿ ಕರೀತಾರೆ ಎಲ್ಲ ಕಡೆ. ಅದು ಏನಾಯಿತು, ಅವತ್ತಲ್ಲಿ ಇದ್ದಿತ್ತು. ಸಭೆ ಆದಮೇಲೆ ಅವ್ರು ಯಾರೋ ಒಂದು ಅಜ್ಜಿ ಮಗು ಬಂದು ನಂಗೆ ನಮಸ್ಕಾರ ಮಾಡ್ತಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ನನಗೆ ನಮಸ್ಕಾರ ಅಂದರೆ ನಾನು ಅನುಷ್ಠಾನ ಇಲ್ದಿದ್ದನು, ಏನು ಇದೆಲ್ಲ ಮಾಡದೇ ಇರೋನು ಭಾಳ ದೊಡ್ಡ ನಾವು ಭಕ್ತರೇನಲ್ಲ.
ನನಗೆ ಯಾಕಪ್ಪ ನಮಸ್ಕಾರ ಮಾಡ್ತೀರಿ ಅಂತ ಅಂದೆ. ಅವರು ಸರ್ ರಾಮನ್ನು ನಮ್ಮ ಮನೆ ದೇವ್ರ ಮನೆಯಲ್ಲಿ ಜೀವಂತಗೊಳಿಸಿದವರು ನೀವು ಅಂತ ನಮಸ್ಕಾರ ಮಾಡಿದ್ರು. ನನಗೆ ಹಾಗಾದರೆ ಒಂದು ಹಾಡಿಗೆ ಇಷ್ಟೆಲ್ಲ ಶಕ್ತಿ ಇದೆಯಾ? ನನಗೆ ಜನರಲ್ ಆಗಿ ಹಾಡು ಬರೆಯೋದು 10ರಿಂದ 12 ಲೈನ್ ಬರೀತಾರೆ ಸರ್. ನೀವು 20ರಿಂದ 25 ಲೈನ್ ಬರೆದಿದ್ದೀರಾ. ಇದು ರಾಮ ರಾಮ ಅನ್ನೋದು ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇದು ಇನ್ಸ್ಪಿರೇಷನ್ ಆಗಿದ್ದು ನೀವು ಹೇಳಿದ್ರಿ, ಜನರಲ್ ಆಗಿ ನಿಮ್ಮ ಗುರುಗಳು ಹೇಳಿದ್ರು ಅಂತ. ಇದರಲ್ಲಿ ನಿಮಗೆ ತುಂಬ ಇಷ್ಟವಾದಂಥ ಸಾಲು ಯಾವುದು ಸರ್? ಅದರಲ್ಲಿ ನಾನೇ ಬರೆದಿರೋದ್ರಿಂದ ಹೆತ್ತವರಿಗೆ ಹೆಗಣ ಮುದ್ದು. ನಿಮ್ಗೆ ಮೊದಲನೇ ಮಗ ಇಷ್ಟನೋ 2ನೇ ಮಗ ಇಷ್ಟನೋ ಕೇಳಿದ್ರೆ ಹೇಳೋದು ಕಷ್ಟ. ಆದರೆ ಒಂದು ಸಾಲನ್ನು ಹೇಳೋದಂದರೆ, ನನ್ನೊಳಿಯ ರಾವಣಗೆ ಸಾವ ಕೊಡು ರಾಮ ಅನ್ನೋದಿದೆಯಲ್ಲ, ಅದು ಪ್ರತಿ ಮನುಷ್ಯನ ಒಂದು ಆತ್ಮಾವಲೋಕನ. ಯಾಕೆಂದರೆ ನಮ್ಮೆಲ್ಲರೊಳಗೂ ಒಂದು ಕೆಟ್ಟ ಬುದ್ಧಿ ಇರುತ್ತೆ. ಎಂಥ ಒಳ್ಳೆಯವರು ಅಂತ ಅವರು ಘೋಷಣೆ ಮಾಡ್ಕೊಂಡಿರಲಿ ಅಥವಾ ಆಚರಣೆ ಮಾಡ್ತಾ ಇರಲಿ, ಸಣ್ಣದಾರು ಒಂದು ಕೆಟ್ಟತನ ಅನ್ನೋದು ಇರುತ್ತೆ. ಅದು ರಾವಣನ ಬುದ್ಧಿ ತಾನೆ. ಅದಕ್ಕೆ ಇಡೀ ಹಾಡು ಏನು ಹೇಳುತ್ತೆ ಅಂದರೆ, ಅದು ರಾಮನ ಹತ್ರ ನೀನು ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳಲ್ಲ, ಐಶ್ವರ್ಯ ಕೊಡು ನನಗೆ ಅಂತ ಕೇಳಲ್ಲ. ಆ ಹಾಡು ಕೇಳೋದೇನು ಅಂತಂದರೆ ಒಂದು ಬದುಕನ್ನು ಕೇಳುತ್ತೆ. ಆ ಹಾಡಲ್ಲಿ ಇರೋದು ನೋಡಿ, ನಿನ್ನಿಷ್ಟದಂತೆ ನನ್ನನ್ನು ನೀನು ಇಟ್ಟಿದೀಯಾ, ನನ್ನ ಇಷ್ಟದಂತೆ ಎಲ್ಲದನ್ನೂ ಕೊಟ್ಟಿದೀಯಾ, ನಿನ್ನ ನೆನಪು ಕೊಡು ನನಗೆ. ಹಾಗೆ ಆಮೇಲೆ ಏನಾಗಬೇಕು, ನಾನು ವೈದೇಹಿಯಾಗಿ ಒಡನಾಡ್ತೀನಿ, ನಾನು ಕೌಸಲ್ಯಾಗಿ ನನ್ನ ಆಗ್ತೀನಿ, ನಿನ್ನ ಮಡ್ಲಲ್ಲಿರು, ನಾನು ಸೌಮಿತ್ರಿ ಆಗ್ತೀನಿ, ನನ್ನ ಜೊತೆಗೆ ಒಡನಾಡು. ಇದು ಏನು ಅಂತಂದರೆ ನಮ್ಮ ಬದುಕು ಹಾಗಾಗಲಿ ಅಂತ. ಒಂದು ಕಡೆ ಕೌಸಲ್ಯ ಆಗಬೇಕು ನಮ್ಮ ಬದುಕು ಅಂದರೆ, ಒಂದು ತಾಯ್ತನ ಅಂದರೆ ಅಲ್ಲಿ ತಂದೆತನವೂ ಸೇರಿ ತಾಯ್ತನ, ಸಮೃದ್ಧವಾದ ತಾಯ್ತನ ಇರ್ಬೋದು, ಸಮೃದ್ಧವಾದ ಸ್ನೇಹ ಇರ್ಬೋದು, ಸಮೃದ್ಧವಾದ ಪ್ರಾಮಾಣಿಕವಾದ ಸೇವೆ ಇರ್ಬೋದು. ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ ಅಂತಂದರೆ, ನಮ್ಮ ಪ್ರೊಫೆಷನ್ನಿಗೆ ನಾನು ಮೋಸ ಮಾಡಿ ಅಲ್ಲೆಲ್ಲೋ ನನ್ನ KPTCL ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ಇಲ್ಲಿ ಬಂದು ಹಾಡು ಬರೀತಾ ಕೂತಿರೋದು ಮೋಸ. ಅದು ನನ್ನ ಫ್ರೀ ಟೈಮಲ್ಲಿ ನಾನು ಬರೆದ್ರೆ ಮಾತ್ರ ಅದೊಂದು ಸೇವೆ ಆಗೋಕ್ಕೆ ಸಾಧ್ಯ, ಅಥವಾ ನನ್ನ ರಜೆ ದಿನದಲ್ಲಿ ನಾನು ಬರೆದ್ರೆ ಮಾತ್ರ. ಹಾಗೆ ಬದುಕು ಸಮೃದ್ಧವಾಗಬೇಕು ಅಂತಂದರೆ ಅದಕ್ಕೊಂದಿಷ್ಟು ಗುಣಗಳು ಬೇಕು. ಆ ಗುಣಗಳನ್ನು ಕೊಡು ಅಂತ ಕೇಳಿದ್ದೀನಿ ನಾನು. ಜೊತೆಗೇನು ಅಂತಂದರೆ, ನಿನ್ನ ಕಲ್ಪನೆ, ಕಣ್ಣು ಕಳೆದರೂ ನಿನ್ನ ಕನಸು ಕೊಡು ಅಂತ ಕೇಳಿದ್ದೀವಿ. ಈ ಹಾಡು ಕೇಳ್ತಿರೋದು ಜನ ಅದನ್ನು ಯಾಕೆ ಇಷ್ಟಪಟ್ಟರು ಅನ್ನೋದಕ್ಕೆ ನನ್ನದೇ ಆದ ಅನಾಲಿಸಿಸ್ ಇತ್ತು. ನನಗೆ ಗೊತ್ತಿಲ್ಲ, ನನಗೆ ಸಾಹಿತ್ಯದ ವಿಮರ್ಶೆ ಗೊತ್ತಿಲ್ಲ. ಅದು ನನ್ನದೇ ಹಾಡಿನ ಬಗ್ಗೆ ನಾನು ಹೇಳೋದು ಅಂತಂದರೆ, ಅದರಲ್ಲಿ ಎಲ್ಲೋ ಒಂದು ಕಡೆ ಸರಳವಾಗಿ ಜನಕ್ಕೆ ಅರ್ಥವಾಗುವಂತಹ ಸಾಲುಗಳು, ಆಮೇಲೆ ಏನೋ ವಿಶೇಷವನ್ನು ಕೇಳದೇ ಇರೋದು. ಮಡಿಲಲ್ಲಿ ಮರಣ ಕೊಡು ನಾ ಜಟಾಯು ರಾಮ. ಎಲ್ಲ ಒಂದು ಕಡೆ ಎಂಥ ಭಾಳ ಡಿಪ್ರೆಷನಲ್ಲಿದ್ದಾರೆ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋರಿಗೆ ದೇವ್ರ ಮುಂದೆ ಹೋಗಿ, ನನ್ನ ಸ್ನೇಹಿತನ ಹೆಂಡತಿಯೊಬ್ಬಳು ಗಂಡ ತೀರೋಗ್ಬಿಟ್ಟ, ಅವಳು ಭಾಳ ಒಂದು 15 ವರ್ಷ ಆಗಿತ್ತು ನಾವು ಸಿಗದೇನೆ. ಪಾಪ ಅವಳು ಇಲ್ಲಿ ಬಂದು ಇಲ್ಲೆಲ್ಲೋ ಒಂದು ಹಾಸ್ಟ್ಲಲ್ಲಿ ಈ ವಾರ್ಡನ್ ಏನೋ ಆಗಿದ್ಲು. ಅವಳು ಒಂದಿನ ನಂಗೆ ಸಿಕ್ಕಿದ್ಲು. ಅವಳು ಅದೇ ಮತ್ತೆ ಹೇಳ್ತಿದ್ಲು, ನಾನು ದಿನಾ ನಾನು ದಿನಾ ದೇವ್ರ ಮನೇಲಿ ಕೂತ್ಕೊಂಡು ಈ ಹಾಡನ್ನು ಹೇಳ್ಕೊಂಡು ಸ್ವಲ್ಪ ಹೊತ್ತು ಅಳ್ತೀನಿ ಅಂತ, ನಮ್ಮ ಹವ್ಯಕ ಭಾಷೆಯಲ್ಲಿ ಅಳ್ತಿ ಅಂತ ಅಷ್ಟೇ ಅಳ್ತೀನಿ. ಅದಾದಮೇಲೆ ಒಂಥರ ನೆಮ್ಮದಿ ಬರುತ್ತೆ, ಈ ಕಡೆ ಬರ್ತೀನಿ ಅಂತ ಹೇಳ್ತಾರೆ. ಇನ್ನು ಮೊನ್ನೆ ಈ 1.5 ತಿಂಗಳ ಹಿಂದೆ ಒಬ್ಬರು ಬರೆದಿದ್ರು, ನಾವು ಮನೆಯಲ್ಲಿ ಒಂಥರ ವಿರಸ ಬಂದಾದಂಗೆ ಆಗೋಗಿತ್ತು, ಎಲ್ಲ ಜಗಳ ಆಡಿ ಕೊನೆಗೆ ಕೂತ್ಕೊಂಡಾಗ ನಮ್ಮ ಯಾರೋ ಈ ಹಾಡು ಹಾಕಿದ್ರು. ಈ ಹಾಡು ಹಾಕಿದ ಮೇಲೆ ನಮಗೆ ಅನಿಸ್ಬಿಡ್ತು, ಏನಿದೆ ಅನ್ನೋ ಹಂಗೆ ಕೊನೆಗೆ ಮತ್ತೆ ಹಾಗೇ ಕರಗೋಯ್ತು ನಮ್ಮ ವಿರಸ ಅಂತೇಳಿ. ಇದು ಸತ್ಯವಾದ ಮಾತು, ನಾನೇನು ಹಾಡಿನ ಪ್ರಚಾರಕ್ಕಾಗಿ ಹೇಳ್ತಿಲ್ಲ, ಅದಕ್ಕೆ ಸಿಕ್ಕ ಪ್ರಚಾರ ಹಾಗೂ ಈಗೂ ಸಿಕ್ಕಿದೆ, ನನಗದ್ರ ಬಗ್ಗೆ ಏನು ಇದೇನಿಲ್ಲ. ಆದರೆ ಜನಕ್ಕೆ ಇಷ್ಟೆಲ್ಲ ಸಮಾಧಾನ ಕೊಡ್ತಾ ಇದೆ ಅಂತಂದರೆ, ಆ ಹಾಡು ಅದು ಹೇಗೆ, ಅದು ಗುರುಗಳ ಸ್ಫೂರ್ತಿ ಅಂತ ಹೇಳಬೇಕು, ರಾಮನ ವರ ಅಂತ ಹೇಳಬೇಕು. ನಾನು ಹಾಗಾದರೆ ನೀವು ಅಷ್ಟು ಭಕ್ತಿಗೀತೆ ಇಲ್ಲ, ನನಗೆ ಅಷ್ಟೆಲ್ಲ ಭಕ್ತಿಗೀತೆ ಬರೋದು ಅದೆಲ್ಲ ಗೊತ್ತಿಲ್ಲ, ಅಥವಾ ನನಗೆ ಅಷ್ಟೆಲ್ಲ ಅನುಷ್ಠಾನಗಳಿಲ್ಲ. ಆದರೆ ಅದು ಎಲ್ಲ ಒಂದು ಕಡೆ ಆಧ್ಯಾತ್ಮಿಕವಾಗಿ ನನ್ನ ಮನಸ್ಸಲ್ಲಿ ಅದು ಮೂಡ್ತಾ ಹೋಯಿತು. ಆ ಹಾಡು ಬಂತು. ನನಗದಕ್ಕೆ ಭಾಳ ಸಂತೋಷ ಆಗಿದ್ದೇನು ಅಂತಂದರೆ, ಆದಿಚುಂಚನಗಿರಿ ನಿರ್ಮಲಾನಂದ ಸ್ವಾಮೀಜಿಯವರು ಆ ಹಾಡನ್ನು SPB ಅವರ ಎದುರಿಗೆ ಒಂದು ಬೆಂಗಳೂರಿನ ದೊಡ್ಡ ಬೃಹತ್ ಸಭೆಯಲ್ಲಿ ಅದನ್ನು ಪೂರ್ಣ ಹಾರ್ಮೋನಿಯಂ ಇಟ್ಕೊಂಡು ಅವರು ಹಾಡಿದ್ರು. ನಿರ್ಮಲಾನಂದ ಸ್ವಾಮೀಜಿಯವರು, ಅವರೊಬ್ಬರು ಇಂಜಿನಿಯರು. ನೀವು ಇಂಜಿನಿಯರ್ ಸಾಹಿತ್ಯ ಅಂತ ಇದಕ್ಕೆ ಹೇಳಿದೆ. ನಮ್ಮ ರಾಘವೇಶ್ವರ ಭಾರತಿ ಶ್ರೀಗಳು ಭಾವಪೂಜೆ ಅಂತ ಮಾಡ್ತಿದ್ದರು, ಅದರಲ್ಲಿ ಆ ಹಾಡನ್ನು ಹಾಡಿದ್ರು. ಚಿಕ್ಕಮಗಳೂರು ಹಿರೇಮಗಳೂರು ಕಣ್ಣನವರ ದೇವಾಲಯ, ಕೋದಂಡರಾಮ ಸ್ವಾಮಿ ದೇವಸ್ಥಾನ, ಅದು ಇಡೀ ಗೋಡೆನಲ್ಲಿ ಈ ಹಾಡನ್ನು ಬರೆದಿದ್ದಾರೆ. ಎಲ್ಲೆಲ್ಲೋ ಹೋದರೆ ಈ ಹಾಡು ಅದರದ್ದೇ ಆದ ರೂಪ. 106 ಜನ ಸಂಗೀತ ಶಾಲೆಯವರು ಅದನ್ನು ಭಕ್ತಿಗೀತೆಗಳ ಜೊತೆಗೆ ಸೇರಿಸ್ತಾರೆ. ಇದನ್ನು ಡ್ಯಾನ್ಸ್ ಮಾಡೋರು, ಚಿತ್ರ ಬರೆಯೋರು,
ಈ ಹಾಡನ್ನು ಅದು ಯಾವ ರೀತಿ ಬರೆದಿದ್ದಾರೆ ಅಂತಂದರೆ, ನಿಮಗೆ ಚಿತ್ರಮಿತ್ರ ಅಂತ ಅವರು ಹನುಮಂತನ ಈ ಹಾಡಿನ ಹಿನ್ನೆಲೆಯಲ್ಲಿ ಹನುಮಂತನ ಚಿತ್ರ ಬರೆದಿದ್ದಾರೆ. ಅದನ್ನು ನೋಡ್ತಾ ಹೋದರೆ ನಮಗೆ ಅದು ಎಷ್ಟು ಆನಂದ ನೀಡುತ್ತೆ ಅಂತಂದರೆ, ಅದು ಒಂಥರ ನನಗೆ ಒಂದು ಮಾತ್ರ ದೊಡ್ಡ ಡೌಟ್ ಇದೆ ಇವತ್ತು ನಿಮ್ಮೆದುರಿಗೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ, ಆ ಹಾಡು ನಾನು ಬರೆದಿದ್ದು ಹೌದಾ ಅಂತ ನನಗೆ ದೊಡ್ಡ ಡೌಟ್ ಇದೆ. ಅದು ಯಾಕೆ ಅಷ್ಟು ಭಾವಪೂರ್ವಕವಾಗಿ ಬರೆದಿದ್ದೀರಾ ಸರ್? ಅದು ಬರ್ಸ್ಕೊಂಡ್ಬಿಡ್ತದು. ಅದಕ್ಕೆ ಸ್ಫೂರ್ತಿ ಯಾರು ಸರ್? ನೀವು ಹೇಳಿದ್ರಿ ನಿಮ್ಮ ಗುರುಗಳು ಹೇಳಿದ್ರು ಅಂತ ಬರೆದಿದ್ದು, ಬಟ್ ಬರೀಬೇಕಾದ್ರೂ ನಿಮ್ಗೊಂದು ಸ್ಫೂರ್ತಿಯಾಗಿ ಒಂದು ಇದೆ. ನನ್ನ ಸ್ಫೂರ್ತಿ ಅಂತಂದರೆ, ನಿಜ ಹೇಳಬೇಕು ಅಂತಂದರೆ, ಶಂಕರಾಚಾರ್ಯರದ್ದು ಒಂದು ಮಾತು ಬರುತ್ತೆ, ಯಥಾಯೋಗ್ಯಂ ತಥಾಕುರು ಅಂತ. ಜೀವನದಲ್ಲಿ ನಮಗೇನು ಸಿಗಬೇಕು ಅಂತಂದರೆ, ನಮಗೇನು ಯೋಗ್ಯವೋ ಅದು ಮಾತ್ರ ಸಿಗಬೇಕು. ಅಂದರೆ ನನಗೆ ಇವತ್ತು ಒಂದು ಸಂಬಳ ಸಿಗಬೇಕು ಅಂದರೆ ನಾನು ಏನು ಮಾಡಿದ್ನೋ ಅದಕ್ಕೆ ಸರಿಯಾದ ಸಂಬಳ ಸಿಗಬೇಕು. ನನಗೆ ಇವತ್ತೊಂದು ಹುದ್ದೆ ಸಿಗಬೇಕು ಅಂದರೆ ನಾನು ಏನು ಓದಿದ್ನೋ, ಏನು ಅನುಭವ ಇದೆಯೋ ಅದಕ್ಕೆ ಹುದ್ದೆ ಸಿಗಬೇಕು ಅನ್ನಂಗೆ ಜೀವನದಲ್ಲಿ ನಮ್ಮ ಯೋಗ್ಯತೆಯನ್ನು ಮೀರಿಯೂ ಸಿಕ್ಕಬಾರ್ದು, ಯೋಗ್ಯತೆ ಕಡಿಮೆ ಸಿಗುವಷ್ಟು ದುರದೃಷ್ಟವೂ ಇರಬಾರ್ದು. ಯೋಗ್ಯತೆಗೆ ಮೀರಿದು ಸಿಕ್ಕಿದ್ದು ನಮಗನ್ನಿಸ್ಬೋದು ಅದು ಅದೃಷ್ಟ ಅಂಥೇಳಿ, ಅದು ಅದೃಷ್ಟ ಅಲ್ಲ, ಇನ್ನೊಂದು ದಿನ ನಮ್ಮನ್ನು ಕಾಡಿಸುತ್ತೆ. ಅದು DVG ಅವರು ಹೇಳಿದಾಗೆ ಅವ್ರದ್ದು ಮಾತು ಇದೆಯಲ್ಲ, ಅನ್ನ ಉಣುವೊಂದು ಕೇಳು ಅದನ್ನು ಬೇಯಿಸಿದ ನೀರು, ನಿನ್ನ ದುಡಿತದ ಬೆಮರು ಪರರ ಕಣ್ಣೀರು, ಉಣ್ಣು ನೀ ಜಗಕ್ಕೆ ಉಣಲಿತ್ತನಿತ, ಮಿಕ್ಕೂಟ ಜೀರ್ಣಿಸದ ಋಣಶೇಷ ಅಂತ. ನಾವು ಜಾಸ್ತಿ ಊಟ ಮಾಡ್ಬೋದು, ಅದ್ರ ಜೀರ್ಣ ಆಗಲ್ಲ ಕಣ್ರಿ. ಅದಕ್ಕಾಗಿ ಎದುರಾದ್ರು ಬಿಡಬೇಕು. ನಾವು ಎಲ್ಲೆಲ್ಲೋ ಸಂಪತ್ತು ಸಿಕ್ತು ಅಂತ ಬಾಚಿ ಇಟ್ಕೋಬೋದು ನಾವು, ನಮ್ಮ ಮಕ್ಕಳು ಮರಿ ಆಗ್ತಾರೆ ಅಂತೇಳಿ. ಆದರೆ ನಾಳೆ ಅವ್ರು ಏನಾಗ್ತಾರೋ ಗೊತ್ತಿಲ್ಲ. ನಾವು ಇವತ್ತು ಸಮಾಜದಲ್ಲಿ ಬೇಕಾದಷ್ಟು ಉದಾಹರಣೆಗಳನ್ನು ನೋಡ್ತೀನಿ. ಹಾಗಾಗಿ ದೇವ್ರು ನಮ್ಗೆ ಏನು ಕೊಡಬೇಕು, ಒಳ್ಳೆಯ ಜೀವನ ಆಗಬೇಕು ನಮ್ಮದು ಅಂದರೆ, ಯಥಾ ಯೋಗ್ಯಂ ತಥಾಕುರು. ನನಗೆ ಏನು ಯೋಗ್ಯತೆ ಇದೆಯೋ ಅದಿಷ್ಟನ್ನು ಕೊಡು ಅಂತೇಳಿ ಈ ಹಾಡು ಹೇಳೋದು ಅದೇ. ನನಗೆ ಏನಿದೆಯಾ ನನ್ನ ಇಷ್ಟದಂತೆ ನನಗೆ ಕೊಟ್ಟಿದೆಯಾ ನೀನು, ಸಾಕು ನೀ ಕೊಟ್ಟಿರೋದು. ಆದರೆ ನಿನ್ನ ಇಷ್ಟದಂತೆ ನನ್ನನ್ನು ಇಟ್ಟಿದೆಯಾ, ನೀನು ಇಟ್ಟಿರೋದಕ್ಕೆ ನನಗೆ ಇಷ್ಟ ಆಗಿದೆ, ಅಷ್ಟೇ ಸಾಕು ನನಗೆ. ನನ್ನ ತೋಳಿಗೆ ನಿನ್ನ ಕಸುವು ಕೊಡು, ನಿನ್ನ ನಾಮದ ಹಸಿವು ಕೊಡು ನನಗೆ, ಅದ್ರ ಆಚೆಗೆ ಏನು ಇರಬೇಕು ನಿಮಗೆ. ಆಮೇಲೆ ಏನೇ ಯೋಚನೆ ಮಾಡಿ ನೀವು, ಲಕ್ಷ್ಮಣನಂತ ಒಂದು ತಮ್ಮ, ಸೀತೆ ಅಂತ ಒಂದು ಹೆಂಡತಿ, ಸುಗ್ರೀವನಂತ ಒಂದು ಸ್ನೇಹಿತ, ಹನುಮನಂತ ಒಬ್ಬ ಸೇವಕ, ಇದೆಲ್ಲ ಅನ್ರಿ ಸಮೃದ್ಧವಾದ ಜೀವನ ಅಂತಂದರೆ. ಸೇವಕ ಅಂತ ಇನ್ನೊಂದು ಬಂದ್ಬಿಡ್ತೇವೆ ನಮಗೆ, ಈಗ ನಿಮ್ಗೊಂದು ಸೇವಕರು ಬೇಕು, ಹಾಗಲ್ಲ. ಅದು ಸೇವೆ ಅಂತಂದರೆ ಅವನನ್ನು ಅವನು ಅರ್ಪಿಸ್ಕೊಳ್ಳೋದು, ಅವನಿಗೆ ಖುಷಿ ಸಿಗ್ತಾ ಇದೆ ಅದರಲ್ಲಿ, ನನ್ನ ಸೇವೆ ಮಾಡಬೇಕು ಅವನು ಅಂತಲ್ಲ. ಹಾಗೆ ಶಬರಿ ಅಂತ ಒಂದು ಭಾವ, ಎಂಥ ಭಾವ ನೋಡಿ ಅದು. ಹಾಗೆ ಅದನ್ನೇ ಹೇಳ್ತು ಆ ಹಾಡು, ಇನ್ನೇನು ಹೇಳಿಲ್ಲ. ಅದು ಅವನೆಲ್ಲೋ ಸಾಯುವ ಹೊತ್ತಿಗೆ ಒಂದು ಹಕ್ಕಿ, ಅದು ಜಟಾಯು. ರಾಮನ ತಂದೆಗೆ ಸಿಗಲಿಲ್ಲ ಅದೃಷ್ಟ, ರಾಮನ ತೊಡೆ ಮೇಲೆ ಪ್ರಾಣ ಬಿಡ್ತಪ್ಪ. ರಾಮ ಅದನ್ನು ಎತ್ತಿ ತೊಡೆ ಮೇಲೆ ಮಲ್ಸ್ಕೊಂಡಿದ್ದ. ಅಂಥ ಒಂದು ಮರಣ ಕೊಟ್ಟರೆ ಅಂದರೆ ಸಮೃದ್ಧವಾಗಿ ಶಾಂತವಾಗಿ ನಿದ್ದೆ ಮಾಡ್ದಂಗೆ ಪ್ರಾಣ ಹೋಗಬೇಕು ಅನ್ನೋ ಹಾಗೆ ಅಂಥದ್ದು. ಅದು ಇಡೀ ಹಾಡು ಕೇಳುವುದು ಅಂಥದ್ದನ್ನು. ಅಲ್ಲಿಗೆ ಆ ಹಾಡಲ್ಲಿ ಇರೋದು ಬೇಡಿಕೆ ಅಂತ ಕಂಡರೂ ನಿಮಗೆ ವೈರಾಗ್ಯ ಅಂತ ಕಂಡರೂ ಸಮೃದ್ಧವಾದ ಜೀವನದ ಒಂದು ಭಾಗ್ಯವನ್ನು ಬಿಡುತ್ತೆ ಹಾಡು. ಹಾಗಾಗಿ ಆ ಹಾಡು ಜನಪ್ರಿಯ ಆಯಿತು ಅಂತೇಳಿ. ಇಲ್ಲಿದ್ದರೆ ಇವತ್ತು ನೀವು ಯೂಟ್ಯೂಬಲ್ಲಿ ಇನ್ನಷ್ಟು ಅಂತ ಕೊಟ್ಟು ನೋಡಿ, ನಿಮಗೆ ಒಂದು 150-200 ಜನ ಹಾಡಿರೋದು ಕಾಣುತ್ತೆ. ಒಂದು 2 ಕೋಟಿ ಟೋಟಲ್ ಎಲ್ಲರದ್ದು ನೋಡ್ತಾ ಹೋದರೆ ಒಂದು 2 ಕೋಟಿ ಅಷ್ಟು ಜನ ನೋಡಿದ್ದಾರೆ. ನನಗೆ ಆಶ್ಚರ್ಯ ಆಗುತ್ತೆ. ಅದನ್ನು ತೆಲುಗುಗೆ ಟ್ರಾನ್ಸ್ಲೇಟ್ ಮಾಡಿದವರು ಮುರಿಯಾಳ ಹುಸೇನ್ ಅಂತಲೋ ಏನೋ, ನಾನು ಅಂದ್ಕೊಂಡಿದ್ದೀನಿ ಅವರೊಬ್ಬರು ಮುಸ್ಲಿಮ್ ಇರ್ಬೋದು ಅಂತ. ತುಂಬ ಚೆನ್ನಾಗಿ ಬಂದಿದೆ ಅದು. 5 ಜನ ಹಾಡಿರೋದು. ಎಂಥ ಅದ್ಭುತವಾಗಿ ಮಾಡಿದ್ದಾರೆ ಆ ಮನುಷ್ಯ ಅದು ತೆಲುಗಿನಲ್ಲಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಅವರು ಸೌಜನ್ಯಕ್ಕೆ ನಾನು ಹೇಳೋದು. ಈಕೆ ಎಷ್ಟೋ ಜನ ಹಾಡು ರಚನೆಯೂ ಹೇಳಲ್ಲ, ಸಂಗೀತನೂ ಹೇಳಲ್ಲ, ಬಿಡಿ ಅದೇನು ಹೇಳಬೇಕು ಅಂತ ಹೇಳಿ ಅದರಿಂದ ನಮಗೇನು ಕೋಡ್ ಬರುತ್ತೆ ಅಂತಲಲ್ಲ. ಆದರೆ ಅವರೆಲ್ಲೋ ತೆಲುಗಿನವರು, ಅವರು ಅದನ್ನು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅದನ್ನು ಪರ್ಮಿಷನ್ ತಗೊಂಡು ಅದರ ಮೊದಲು ಹಾಗೆ ಅದನ್ನು ಪಬ್ಲಿಷ್ ಮಾಡೋದಕ್ಕಿಂತ ಮೊದಲು ಒಂದ್ಸರಿ ಕೇಳಿ ಅಷ್ಟು ಚೆನ್ನಾಗಿ ಹಾಡಿಸಿದ್ದಾರೆ ಅವರು. ನಿನ್ನೆ ಒಂದು ನನ್ನ ಸ್ನೇಹಿತರ ಮಗಳು ಅವಳೊಂದು ಇದು ಕಳಿಸಿದ್ಲು, ಒಂದು ಗ್ರೂಪ್ ಡ್ಯಾನ್ಸ್ ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ಇದು ಕೌಸಲ್ಯ ಆಗುವನು ಮಡಿಲಲ್ಲಿರೋ ರಾಮ, ಅದರಲ್ಲಿ ಎಷ್ಟು ಚೆಂದ ಅಭಿನಯಿಸಿದ್ದಾರೆ. ಅದನ್ನೆಲ್ಲ ನೋಡ್ತಾ ಹೋದರೆ ಆ ಹಾಡು ಅದು ತಾನಾಗೇ ಬೆಳೆದಿದೆ. ನಾವು ಬೆಳೆದಿತ್ತು ಅನ್ನೋದಕ್ಕಿಂತಲೂ ಅದು ಬೆಳೀತಾ. ಈ ಹಾಡು ನಿಮ್ಮ ಜೀವನ ಶೈಲಿಯಲ್ಲಿ ಏನಾದರೂ ಒಂದು ಭಾಗನಾ ಸರ್? ಐ ಮೀನ್ ಅಂದರೆ ನಿಮ್ಮ ಜೀವನದಲ್ಲಿ ಏನಾದರೂ ಈ ಸಾಂಗು ನಿಮ್ಮ ಯಾವುದಾದ್ರೂ ಪಾತ್ರ ವಹಿಸಿದೆಯಾ? ಅಂದರೆ ಕಷ್ಟ ಅಂತ ಒಂದಿಷ್ಟಿದೆ. ಏನು ಅಂತಂದರೆ ಆ ಹಾಡಲ್ಲಿರೋ ಅಷ್ಟು ನಾನು ವೈರಾಗ್ಯ ನನಗಿದೆ ಅಂತೆಲ್ಲ ನಾನು ಹೇಳಲ್ಲ. ಆದರೆ ಒಂದು
ನಾನು ಇಲಾಖೆಯಲ್ಲಿದ್ದಾಗ, ನಾನು ಈಶ್ವರಪ್ಪ ಅವರು ಎನರ್ಜಿ ಮಿನಿಸ್ಟರ್ ಆಗಿದ್ದಾಗ ಸ್ಪೆಷಲ್ ಆಫೀಸರ್ ಕೂಡ ಆಗಿದ್ದೆ. ಆದರೆ ನಮಗೂ ಎಲ್ಲ ಒಂದು ಕಡೆ ಒಂದಿಷ್ಟು ಪ್ರಾಮಾಣಿಕತೆಯನ್ನು ಬಿಡದೇ ಇರುವಂಥ ಗುಣ ಇತ್ತು. ಆಮೇಲೆ ನಮಗೆ ಬಹಳ ಶ್ರೀಮಂತರಾಗಬೇಕು ಅಂತೇಳಿ ಇವತ್ತು ಕೂಡ ನನ್ನ ಹತ್ರ ಒಂದು ವಾಹನ, ಒಂದು ಕಾರು, ಒಂದು ಸ್ಕೂಟ್ರ್ ಕೂಡ ಇಲ್ಲ ಅನ್ನೋಗೆ. ಆದರೂ ನನಗೇನು ಬೆಂಗಳೂರು ಜೀವನದಲ್ಲಿ ತೊಂದರೆ ಆಗಿಲ್ಲ ಅಂತಂದರೆ, ಫೋನ್ ಮಾಡಿ ಓಲೋ ಬರುತ್ತೋ ಇದು ಬರುತ್ತೋ ತೊಂದರೆ ಆಗಿಲ್ಲ. ಏನನ್ನೋ ತಗೋಬೇಕು ಅಂತ ಇಲ್ಲ, ಒಂದಿಷ್ಟು ಅದರದ್ದು ಇದೆ. ಇನ್ನೊಂದೇನು ಅಂತಂದರೆ, ನಮ್ಮ ಗುರುಗಳ ಪ್ರಭಾವ ಇದೆ. ರಾಘವೇಶ್ವರ ಭಾರತಿಗಳು ಅವರು ಯಾವಾಗಲೂ ಹೇಳ್ತಿದ್ರು, ನಿನ್ನೊಳಗೆ ನೀನು ಎಷ್ಟೇ ಭಕ್ತಿ ಇಲ್ಲ ಹೇಳ್ದಂಗೂ ಒಳಗೊಂದು ಭಕ್ತಿಯ ಸೆಲೆ ಇದೆ ಅಂತಿದ್ರು. ಅದು ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ನನಗಂತೂ ಇಷ್ಟು ಹೇಳ್ತೀನಿ, ನಾನು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯುವಾಗ ನನಗಾಗುವ ಖುಷಿಗಿಂತ ಯಾರೋ ಒಬ್ಬರು ಭಕ್ತಿಯಿಂದ ಕೈ ಮುಗಿತಾ ಇದ್ರು ಅವ್ರನ್ನ ನೋಡೋಕೆ ನಂಗೆ ಭಾಳ ಖುಷಿ. ಇವತ್ತು ಎಷ್ಟೋ ಜನ ಸರ್ ದೇವಸ್ಥಾನ ಪೂಜೆ ಇವೆಲ್ಲ ಮಾಡ್ತಾ ಇದ್ರು ಈ ಭಕ್ತಿಗೀತೆಗಳನ್ನು ಖಂಡಿತ ಕೇಳ್ತಾರೆ. ಅದರಲ್ಲೂ ಈ ಸಾಂಗ್ನಂತೂ ಖಂಡಿತ ಕೇಳ್ತಾರೆ. ನೀವು ಹೇಳ್ದಂಗೆ 2 ಕೋಟಿ ಮೇಲೆ ಓಡಿದೆ, ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನಲ್ ಆಗಿದೆ. ಸೊ ನೀವು ಒಂದ್ಸಲ ನಮಗೋಸ್ಕರ ನಿಮ್ಮ ಧ್ವನಿನಲ್ಲಿ ಈ ಸಾಂಗ್ನ ಹಾಡಬೇಕು. ಈಗ ನೀವು ಈ ಪ್ರೋಗ್ರಾಮನ್ನು ಯಾರಾದರೂ ನೋಡಲಿ ಅಂತ ಇಷ್ಟಪಟ್ಟು ಪಾಪ ಕಷ್ಟಪಟ್ಟು ಮಾಡ್ತಾಯಿದ್ದೀರಿ. ನಾನು ಹಾಡು ಹೇಳಿ ಎಲ್ಲರೂ ಇದನ್ನು ಆಚೆಗೆ ಹೋಗೋದು ಬೇಡ. ನನ್ನ ಮಗ ಅದಕ್ಕೆ ಮೊದಲು ರಾಗ ಸಂಯೋಜನೆ ಮಾಡಿದ್ದು ಮತ್ತು ಹಾಡಿದ್ದು ಅವನು. ಇದರ ಕೊನೆಯಲ್ಲಿ ಬೇಕಾದ್ರೆ ಅವನ ಹತ್ರ ಹಾಡಿಸ್ತೀನಿ ನನ್ನ ಪರವಾಗಿ. ರಾಮ 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 ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ಒಳಿತಿನೆಡೆ ಮುನ್ನಡೆವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತ ಸ್ಥಿರತೆ ಕೊಡು ರಾಮ. ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ. ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ, ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ. ಕಣ್ಣು ಕಳೆದರು ನಿನ್ನ ಕನಸ ಕೊಡು ರಾಮ, ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ. ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಕೌಸಲ್ಯಾಗುವೆನು ಮಡಿಲಲಿರು ರಾಮ, ವೈದೇಹಿಯಾಗುವೆನು ಒಡನಾಡೋ ರಾಮ. ಕೌಸಲ್ಯಾಗುವೆನು ಮಡಿಲಲಿರೋ ರಾಮ, ವೈದೇಹಿಯಾಗುವೆನು
ಒಡನಾಡೋ ರಾಮ. ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ. ಸಹವಾಸ ಕೊಡು ನಾನು ಸೌಮಿತ್ರಿ ರಾಮ. ಸುಗ್ರೀವನಾಗುವೆನು ಸೇವೆ ಕೊಡು ರಾಮ. ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ. ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಮಡಿಲಲ್ಲಿ ಮರಣ ಕೊಡು ನಾ ಜಟಾಯುವು ರಾಮ. ಮುಡಿಯಲ್ಲಿ ಅಡಿಯ ನಿಡು ನಾ ಅಹಲ್ಯೆಯು ರಾಮ. ನಾ ವಿಭೀಷಣ ಶರಣು ಭಾವ ಕೊಡು ರಾಮ. ನನ್ನೊಳಿಹ ರಾವಣಗೆ ಸಾವ ಕೊಡು ರಾಮ. ಕಣ್ಣೀರು ಕರೆಯುವೆನು ನನ್ನತನ ಕಳೆ ರಾಮ. ನಿನ್ನೊಳಗೆ ಕರಗುವೆನು ನಿರ್ಮೋಹ ಕೊಡು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಋತ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ. ಮತಿ ನೀನೆ ಗತಿ ನೀನೆ ದ್ಯುತಿ ನೀನೆ ರಾಮ. ಆರಂಭ ಅಸ್ತಿತ್ವ ಅಂತ್ಯ ನೀ ರಾಮ. ಪೂರ್ಣನಿ ಪ್ರಕಟನಿ ಆನಂದ ರಾಮ. ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ. ಗುರು ನೀನೆ ಗುರಿ ನೀನೆ ಅರಿವು ನೀ ರಾಮ. ಗುರು ನೀನೆ ಗುರಿ ನೀನೆ ಅರಿವು ನೀ ರಾಮ. ಗುರು ನೀನೆ ಗುರಿ ನೀನೆ ಅರಿವು ನೀ ರಾಮ. ರಘುರಾಮ 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 ರಾಮ. ನಗುರಾಮ ನಗರಾಮ ಜಗರಾಮ ರಾಮ. ನಗುರಾಮ ನಗರಾಮ ಜಗರಾಮ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ಓಕೆ, ಇದೊಂದು ಹಾಡಿನ ಜೊತೆಗೆ ಇನ್ನೊಂದು ಹಾಡಿದೆ ಸರ್. ನೀವು ಇಸ್ಪೀಟ್ ಆಡ್ತೀರಾ ಸರ್? ನಾನು ಓ ಆಟ ಅಂದರೆ ಆಟ, ಭರ್ಜರಿ ಆಟ. ಆಟ ಅಂದರೆ ಆಟ, ಭರ್ಜರಿ ಆಟ. ಇಂಥ ಆಟ ಬೀಳ್ತಾ ಇದ್ರೆ ಯಾರಿಗೆ ಬೇಕೋ ಆಟ ಅಂತ. ನಾವು ಮಲೆನಾಡಲ್ಲಿ ಹವ್ಯಕರು. ಈ ನಮ್ಮ ಜನ್ರೇಷನಲ್ಲಿ, ಇವತ್ತಿನ ಜನ್ರೇಷನಲ್ಲಿ ಇಲ್ಲ. ಹಿಂದೆಲ್ಲ ಏನು ಅಂತಂದರೆ, ಒಂದು ಮನೆಯಲ್ಲಿ ವೈದಿಕ ಅಂದರೆ ಪಿತೃ ಶ್ರಾದ್ದ ಆದರೆ, ಏನಾದ್ರು ಕಾರ್ಯಕ್ರಮ ಆದರೆ ಸಂಜೆ ಕೂತ್ಕೊಂಡು ಇಸ್ಪೀಟ್ ಆಡೋ ಅಂಥ ಅಭ್ಯಾಸ ಇತ್ತು. ಇಲ್ಲಾಂದರೆ ಆಮೇಲೆ ಅದೊಂದು ಇದು ಚಟವಾಗಿ ಬೆಳೆದವರು ಇದ್ದರು. ಹಾಗೆ ತಮಾಷೆಗೋಸ್ಕರ ಬರೆದಿದ್ದದು ಆಟ. ಇದು ಹಳ್ಳಿ ಜೀವನಕ್ಕೋಸ್ಕರ ಅನ್ನೋ ಥರದಲ್ಲಿ ಬರೆದಿದ್ದ ಅಥವಾ ಇಲ್ಲ, ಅದು ಲೈಟ್ರ್ ವ್ಯೂನಲ್ಲಿ ತಮಾಷೆಗೆ ಬರೆದಿದ್ದ ಹಾಡೋದು. ತಮಾಷೆಗೆ ಬರೆದಿದ್ದ ಹಾಡೋದು ಅದು. ಆ ಥರ ಹಾಡುಗಳು ಇದಿದೆ. ಇವಾಗ ಮುಂದಿನ ಪ್ರಾಜೆಕ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ಮುಂದಿನ ಪ್ರಾಜೆಕ್ಟು, ಮುಂದಿನ ವಾರ ನನ್ನೊಂದು ಪುಸ್ತಕ ಬಿಡುಗಡೆ ಆಗ್ತಾಯಿದೆ. ಚನ್ನಭೈರಾದೇವಿ. ಚನ್ನಭೈರಾದೇವಿ ಅಂದರೆ ಕರಿಮೆಣಸಿನ ರಾಣಿಯ ಅಕಳಂಕ ಚರಿತೆ ಅಂತ ಅದರದ್ದು. ಜೋಗಿ ಸರ್ ಅವರು ಅದಕ್ಕೆ ಒಂದು ಸಬ್ ಟೈಟ್ಲ್ ಕೊಟ್ಟಿರೋದು. ನಂದು ಈ ಚನ್ನಭೈರಾದೇವಿ ಅಂತೇಳಿ. ಸಾಹಿತಿಗಳು ಜೋಗಿಯವ್ರು ಗೊತ್ತಲ್ಲ ಅವರು. ಅದು ನಿಜವಾಗಿ ನಿಮ್ಮೆದುರಿಗೆ ಹೇಳಬೇಕು ನಾನು. ನಮ್ಮ ಸೊಸೆ ಆ್ಯಕ್ಚುಲಿ ಗೇರ್ಸಪ್ಪೆ, ಆ ರಾಣಿ ಚನ್ನಭೈರಾದೇವಿಯ ಊರಿನವಳೆ ಅವಳು. ನಿಮ್ಮಂಥವರಿಗೆ ಅದು ಸ್ಫೂರ್ತಿಯಾಗಬೇಕು. ಏನು ಅಂದರೆ, ಅವಳು 54 ವರ್ಷ ರಾಜ್ಯಭಾರ ಮಾಡಿದ್ದಾಳೆ. ಇಡೀ ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ ಅವಳಷ್ಟು ದೀರ್ಘವಾಗಿ ಇದನ್ನು
ರಾಜರೇ ಕೆಲವರು ರಾಜರು 50 ವರ್ಷಕ್ಕಿಂತ ಜಾಸ್ತಿ ಆಳ್ವಿಕೆ ಮಾಡಿರೋ ರಾಜರೇ 2-3 ಜನ ಇದ್ದಾರೆ. ಇವಳೊಬ್ಬಳು ರಾಣಿ. ಜೊತೆಗೆ ಇಡೀ ಯುರೋಪಿನ ಕರಿಮೆಣಸಿನ ವ್ಯವಹಾರವನ್ನು ಕಂಟ್ರೋಲಿಗೆ ಇಟ್ಕೊಂಡಿದ್ಲು. ಅವಳ ಕಾಲದಲ್ಲಿ ಇಡೀ ನಗಿರೆ ಅಂದರೆ ಇವತ್ತೇನು ಹೊನ್ನಾವರ, ಗೇರ್ಸೊಪ್ಪ, ಕುಮಟಾ, ಕಾರವಾರ ಎಲ್ಲ ಇದೆಯಲ್ಲ, ಈ ಏರಿಯಾ ಶ್ರೀಮಂತವಾಗಿತ್ತು. ಅಂಥ ಒಬ್ಬಳು ರಾಣಿಯನ್ನು ನಾವು ಇವತ್ತು ಅವಳು ಪೋರ್ಚುಗೀಸರನ್ನ ಗೋವಾದಿಂದ ಅಂದರೆ ಕಾಳಿ ನದಿಯನ್ನು ದಾಟಕ್ಕೆ ಬಿಡದೇ ಇರೋ ಅಷ್ಟು ಅವ್ರನ್ನ ಬಡಿದು ಬಗ್ಗಿಸಿ ಇಟ್ಟಿದ್ಲು. ಆ ರಾಣಿಯ ಚರಿತ್ರೆ ನಮ್ಮಲ್ಲಿ ಬರಲೇ ಇಲ್ಲ. ಇವತ್ತು ಕೂಡ ನಾವು ವೀರರಾಣಿಯರ ಪಟ್ಟಿ ಬಂದ್ಬಿಡ್ತಲ್ಲ ಅಂತಂದರೆ ಹಬ್ಬಕ್ಕನಿಂದ ಶುರು ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮ, ಕೆಳದಿ ಚೆನ್ನಮ್ಮ ಇಲ್ಲಿಗೆ ಮುಗಿಸ್ಬಿಡ್ತೀವಿ. ಈ ಅವಳ ಹೆಸರೇ ಬರೋಲ್ಲ. ಆದರೆ ಅವಳು ಇವರೆಲ್ಲರಿಗಿಂತ ಹಿರಿಯಕ್ಕ. ಅವಳು ಹಬ್ಬಕ್ಕನ ಸಮಕಾಲೀನಳು. ಅವಳಿಗೆ ಚರಿತ್ರೆ ನ್ಯಾಯವನ್ನೇ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂತಂದರೆ ಅದು ಯಾರೋ ಒಬ್ಬ ಪ್ರವಾಸಿ ಬಂದಿದ್ದ, ಅವನು ಏನೋ ಬರೆದು ಹೋಗ್ಬಿಟ್ಟ. ಇಲ್ಲಿ ನಮಗೆ ಅವರು ಕೆಂಪು ಚರ್ಮದವರು ಏನು ಹೇಳಿದ್ರು ಅದು ಸತ್ಯ ಅನ್ನೋದು ನಮ್ಮ ಒಳಗೆ ಬಂದುಬಿಟ್ಟಿತ್ತು. ಹಾಗಾಗಿ ಅವಳನ್ನು ನಾವು ಬದಿಗೊತ್ತುಬಿಟ್ಟಿದ್ದೀವಿ. ಅವಳು ಕರುನಾಡಿನ ಅವಳು ಒಂದು ಏನು ಹೇಳಬೇಕು ಅಂದರೆ ಕಣ್ಮಣಿ. ಅವಳ ಚರಿತ್ರೆ ಬಗ್ಗೆ ನಾನು 3 ವರ್ಷಗಳ ಕಾಲ ಭಾಳಷ್ಟು ಓಡಾಡಿದೆ. ಈ ಪುನರ್ವಸು ಆದಮೇಲಂತೂ ಪೂರ್ತಿ ಅದೇ ಮಾಡ್ತಿದ್ದೆ. ನಮ್ಮ ಸ್ನೇಹಿತರೆಲ್ಲ ಬೈತಿದ್ರು, ಇನ್ನೇನು ಕೈಗೆ ಸಿಕ್ಕಲ್ಲ ಅನ್ನಟ್ಟು. ಅವಳ ಪುಸ್ತಕವನ್ನು ಆ ಕೃತಿ ಯಾವಾಗ ರಿಲೀಸ್ ಆಗ್ತಾ ಇದೆ? ಮುಂದಿನ ಭಾನುವಾರ. ಅದು ಈ ಕೊರೋನಾ ಗಲಾಟೆಗೋಸ್ಕರ ಕಾರ್ಯಕ್ರಮ ಮಾಡಬೇಕು ಅಂತಿದ್ವಿ, ಮಾಡ್ತಾ ಇಲ್ಲ. ನಾವು ಅದು ವರ್ಚುವಲ್ ಆಗಿ ಫೇಸ್ಬುಕ್ ಲೈವ್ನಲ್ಲಿ ಬುಕ್ ಬ್ರಹ್ಮ ಜೊತೆಗೆ ಅಂಕಿತ ಪುಸ್ತಕ ಪ್ರಕಾಶ್ ಕಂಬತ್ತಳ್ಳಿಯವರು ಅದನ್ನು ಪಬ್ಲಿಷ್ ಮಾಡ್ತಾ ಇರೋದು. ಇದು ಅಂಕಿತ ಪುಸ್ತಕ ಮತ್ತು ಬುಕ್ ಬ್ರಹ್ಮದವರು ಸೇರಿ ವರ್ಚುವಲ್ ಆಗಿ ಅದನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ. ಮುಂದಿನ ವಾರ ಬಿಡುಗಡೆ ಆಗ್ತಾಯಿದೆ. ಸರ್, ನಿಮ್ಮದು ಕೆಲವೊಂದು ಇಂಟರ್ವ್ಯೂಸ್ಗಳು ನೋಡಿದ್ದೀನಿ, ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪೋಸ್ಟ್ಗಳು ನೋಡಿದ್ದೀನಿ. ನೀರಿನ ದುರ್ಬಳಕೆ ತುಂಬ ಇದೆ, ವ್ಯರ್ಥ ಮಾಡಬೇಡಿ ಅಂತ. ಏನೇ ಹೇಳಿದ್ರೂ ನಾವು ಅದೇ ರೀತಿ ಯೂಸ್ ಮಾಡ್ತೀವಿ, ಅದೇ ರೀತಿ ಬಳಸ್ತೀವಿ. ಅದನ್ನು ಯಾವ ಥರ ಕಂಟ್ರೋಲ್ ಮಾಡ್ಬೋದು ಸರ್? ತುಂಬ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಬೋದು. ಅದು ಈಗ ನೀವು ಶೇವ್ ಮಾಡ್ಬೇಕಾದ್ರೆ ನಲ್ಲಿ ಬಿಟ್ಕೊಂಡು ಮಾಡಬೇಡಿ, ಪಾತ್ರೆ ತೊಳಿಬೇಕಾದ್ರೆ ನಲ್ಲಿ ಬಿಟ್ಕೊಂಡು ಮಾಡಬೇಡಿ, ಅದೆಲ್ಲ ಎಲ್ಲ ಕಡೆ ಪ್ರಚಾರ ಬರುತ್ತೆ, ಇದು ಬರುತ್ತೆ. ಆದರೆ ನೀರು ಕುಡಿಯುವಾಗ, ನೀವು ಒಂದು ಹನಿ ನೀರು ಕುಡಿಯುವಾಗ ಬೆಂಗಳೂರಲ್ಲಿ ಇದು ಎಲ್ಲಿಂದ ಬರ್ತಾ ಇದೆ ಅಂತ ಯೋಚನೆ ಮಾಡಿ. ಒಂದು ಲೋಟ ನೀರು ತಗೊಳ್ಳಿ. ನೀವು ಇದು ಕಾವೇರಿ ನೀರು ಅಂತ ಏನಾದ್ರು ಯೋಚನೆ ಮಾಡಿದರೆ, ಕಾವೇರಿ ನೀರು ಬೆಂಗಳೂರಿಗೆ ಹೇಗೆ ಬರುತ್ತೆ? ಕಾವೇರಿಯಿಂದ ಬರುತ್ತೆ, ಗೊತ್ತಿದೆ ನಿಮಗೆ. ತೊರೆಕಾಡಿನಹಳ್ಳಿಯಿಂದ ಬರಬೇಕು. ತೊರೆಕಾಡಿನಹಳ್ಳಿ ಎಷ್ಟು ದೂರ ಇದೆ? ಬೆಂಗಳೂರಿಂದ 100 ಕಿಲೋಮೀಟ್ರ್ ಇದೆ. ಆಮೇಲೆ ಇಲ್ಲಿಗಿಂತ ಹೆಚ್ಚು ಕಡಿಮೆ ಅದು 1000 ಅಡಿ ಕೆಳಗಡೆ ಇದೆ. 1000 ಅಡಿ ಪಂಪಾಗಿ ಒಂದು ಹನಿ ನೀರು 1000 ಅಡಿ ಪಂಪಾಗಿ ಇಲ್ಲಿ ನಮ್ಮ ಮನೆ ಈ ಥರ ಗುಡ್ಡದ ಮೇಲೆ ಮನೆ ಇದೆ ಅಂತಂದರೆ ಈ ಕೆಳಗಡೆಯಿಂದ ಇಲ್ಲಿ ತನಕ ಪಂಪಾಗಿ ನಮ್ಮ ಮನೆಗೆ ಬರುತ್ತೆ. 3 ಬೂಸ್ಟ್ರ್ ಪಂಪ್ ಹಾರೋಹಳ್ಳಿನಲ್ಲಿ ಇದರಲ್ಲಿ ಎಲ್ಲ ಬಂದು ಇಲ್ಲಿಗೆ ಬಂದು ಇಲ್ಲೆಲ್ಲೋ ಗ್ರೌಂಡ್ ಲೆವೆಲ್ ಟ್ಯಾಂಕಲ್ಲಿ ಶೇಖರ ಆಗಿ ನಮ್ಮ ಮನೆಗೆ ಆ ನೀರು ಬಂದು ತಲುಪುತ್ತೆ. ಅದು ಆ ನೀರು ಎಲ್ಲಿ? ಕೊಡಗಿನ ಬ್ರಹ್ಮಗಿರಿಯಲ್ಲೋ ಎಲ್ಲೋ ಬಿದ್ದಿರೋ ಮಳೆ ನಮ್ಮ ಎದುರಿಗೆ ಬರ್ತಾಯಿದೆ. ನಾವು ಆ ನೀರನ್ನು ಅರ್ಧ ಲೋಟ ಕುಡಿದವನು ಆ ನೀರನ್ನ ಹಾಗೆ ಇಡ್ತೀನಿ. ಅದನ್ನು ಆಮೇಲೆ ತಗೊಂಡೋಗಿ ಅದನ್ನು ಸಿಂಕಿಗೆ ಏನೂ ಇಲ್ಲದೆ ಚೆಲ್ತೀನಿ. ಒಂದು ಅರ್ಧ ಕಪ್ ನೀರು ಇಲ್ದಿದ್ರೆ ನಿಮಗೆ ಎಲ್ಲೋ ಬಸ್ಸಲ್ಲೋ ಇದರಲ್ಲೋ ಹೋಗ್ಬೇಕಾದ್ರೆ ಗಂಟ್ಲು ಕಟ್ಟಿದ ಬಾಯಾರಾಗುತ್ತಲ್ಲ, ಆವಾಗ ನೆನಪು ಮಾಡ್ಕೊಳ್ಳಿ ನೀವು, ನಾನು ವೇಸ್ಟ್ ಮಾಡಿರೋ ನೀರು ಅಂತೇಳಿ ಬೇಜಾರಾಗುತ್ತೆ ನಮಗೆ. ಇಲ್ಲಿ ಕಾರನ್ನು ತೊಳಿತಾ ಇರ್ತಾರೆ. ಕಾರನ್ನು ತೊಳಿತಾ ಇರ್ಬೇಕಾದ್ರೆ ನಮ್ಮ ಬೆಂಗಳೂರಲ್ಲಿ ಎಲ್ಲರಿಗೂ ಮೊಮ್ಮಕ್ಕಳು ಫಾರಿನ್ ಗಿರಿನಲ್ಲಿ ಇರ್ತಾರಲ್ಲ, ಅಷ್ಟೊತ್ತಿಗೆ ಫೋನ್ ಬರುತ್ತೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ಫೋನ್ ಮಾಡ್ತಾನೆ, ಆ ಹೋಸ್ ಪೈಪ್ ಹಿಂಗೆ ಇಟ್ಕೊಂಡು ಇವರು ಅದೇ ಜಾಗಕ್ಕೆ ಹಿಂಗೆ ನೀರು ಇಟ್ಕೊಂಡು ಮಗು ಟೀ ಇದು ಮಾಡಿದೆ ಹಾಲು ಕುಡಿದ್ಯಾ ಅಂತ ಕೇಳಿ ಹಾಗೇ ನಿಂತ್ಕೊಂಡಿರ್ತಾರೆ. ಹೊಟ್ಟೆ ಉರಿಯಲ್ಲ ನಿಮಗೆ, ರಸ್ತೆ ಮೇಲೆ ನೀರು ಹರಿತಾ ಇರುತ್ತೆ. ಆ ಒಂದು ಹನಿ ನೀರು ಅದೇ ಅಕಸ್ಮಾತಾಗಿ ಅದು ಒಂದು ಬಕೆಟ್ ನೀರು ಸಿಕ್ಕರೆ ಎಷ್ಟು ಗಿಡ ಬೆಳಿಬೋದಾಗಿತ್ತು, ಅಥವಾ ಏನು ಮಾಡ್ಬೋದಾಗಿತ್ತು, ಎಲ್ಲಿಂದ ಬಂದಿದೆ ಅದು, ನಾನು ಹಿಂಗೆ ಹರಿಯೋಕ್ಕೆ ಬಿಟ್ಟರೆ ನ್ಯಾಯನ? ಅದು ಕ್ರಿಮಿನಲ್ ವೇಸ್ಟ್ ಅಲ್ವಾ ಅಂತ ಯೋಚನೆ ಮಾಡಬೇಕಲ್ವ? ನಾವು ಯೋಚನೆ ಮಾಡಲ್ಲ. ಹಾಗಾಗಿ ನೀರಿನ ಬಗ್ಗೆ ನನಗೇನು ಅನಿಸುತ್ತೆ ಅಂತಂದರೆ, ಹಾಗಾದ್ರೆ ನಾನು ಗಿಡಕ್ಕೆ ನೀರು ಬಿಡ್ತೀನಿ. ಯಾಕೆ ಅಂದರೆ ನೀರು ಅದು ಆಕ್ಸಿಜನ್ ಕೊಡುತ್ತೆ, ಪರ್ಯಾಯವಾಗಿ ಮಣ್ಣಲ್ಲಿ ಇಳಿದು ಹೋಗುತ್ತೆ. ಆದರೆ ಕಾಂಕ್ರೀಟು ಟಾರ್ ರೋಡ್ ಮೇಲೆ ನೀರು ಬಿಟ್ಟು ಕಾರ್ ತೊಳಿತ ನಾನು ಅದು ಪೂರ್ಣ ಚರಂಡಿಗೆ ಕರ್ಕೊಂಡೋಗಿ ಇಲ್ಲಿಂದ ಹೋಗಿ ಅಲ್ಲಿ ಮತ್ತೆ ನಮ್ಮ ಇದನ್ನು ನಾಯನಹಳ್ಳಿನಲ್ಲಿ ಇದು ತುಂಬಿಕೊಂಡು ಮತ್ತೆ ನಿಮ್ಮ ಟಿ ವಿನಲ್ಲಿ ಮತ್ತೆ ಅದನ್ನೇ ತೋರಿಸೋ ಹಾಗೆ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ, ಲೈಟ್ ರಿವ್ಯೂನಲ್ಲಿ ಹೇಳಿದ್ದು, ನಮಗೆ ನೀರಿನ ಬಗ್ಗೆ ಅಮೃತ ಅಂತಾರೆ. ನಮ್ಮಲ್ಲಿ ಅಮೃತ ಕಷ್ಟಪಟ್ಟರು ಅಮೃತ ಅಂದರೆ ಬೇರೆ ಯಾವುದೂ ಅಲ್ಲ ಕಣ್ರಿ, ನಮ್ಮ ಪಾಲಿ ನೀರೇ. ನಾವು ನೀರು ಕುಡಿದು ಯಾರೂ ಅಮೃತ ಕುಡಿದು ದೀರ್ಘಾಯುಷ್ಯ ಆಗಬೇಕಾಗಿಲ್ಲ. ಅವ್ರು ಆಯುಷ್ಯರಾದ ದಿನ ನೀರು ಕುಡಿದೇ ಇದ್ರಂತೂ ಬದುಕಲ್ಲ. ಹಾಗಾಗಿ ನೀರೇ ಅಮೃತ. ಯಾಕೆಂದ್ರೆ ನೀವು ಇರೋ ತನಕ ಬದುಕಬೇಕು ಅಂದರೆ ನೀರೇ ಇರಬೇಕು ನಿಮಗೆ. ನೀರು ಇಲ್ದಿದ್ರೆ ಕಣ್ಣೀರು ಅಷ್ಟೇ. ಹಾಗಾಗಿ ನೀರಿನ ಬಗ್ಗೆ ತುಂಬ ತುಂಬ ಕಾಳಜಿ ವಹಿಸಬೇಕು ಅಂತ. ಏನು ಅಂದರೆ
ವ್ಯರ್ಥ ಮಾಡಬಾರ್ದು. ನೀರನ್ನು ವ್ಯರ್ಥ ಮಾಡಬಾರ್ದು. ನೀರಿನ ಬೆಲೆ ಕೇಳ್ತಾರೆ, ಕೇಳಿದ್ರೆ ನೀವೇನಾದ್ರು ಇಲ್ಲಿ ಯಾರಾದರೂ ಮನೆಯಲ್ಲಿ ಇದನ್ನು ನೀರು ಹರ್ಕೊಂಡು ಹೋಗ್ತಾ ಇದ್ದೀವಿ, ನಾವು ದುಡ್ಡು ಕೊಟ್ಟಿದ್ದೀವಿ ಬಿಡ್ರಿ ಅಂತಾರೆ. ಏನು ದುಡ್ಡು ಕೊಡ್ತಿದ್ದೀವಿ ನಾವು? ನೀರಿಗೆ ಅದ್ರ ಬೆಲೆ ಕೊಡ್ತಾ ಇಲ್ಲ ನಾವು ಇವತ್ತು. ಸರ್ಕಾರ ನೀವು ಎಷ್ಟೇ ಬೈರಿ, ನೀರಿಗೆ ಕರೆಕ್ಟಾಗಿ ನೀವು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ನೀರಿಂದ ಇದಾಗ್ಬಿಟ್ರೆ ಇವತ್ತು ಲೀಟ್ರ್ಗಳಿಗೆ 1000 ಲೀಟ್ರ್ಗಳಿಗೆ ಎಲ್ಲ ನಮ್ಮ ಸ್ಲ್ಯಾಬ್ ಇದೆಯಲ್ಲ BWSSB ಅವ್ರದ್ದು, ಇದ್ರ 4 ಪಟ್ಟು ಆಗಬೇಕು. ಸರ್ಕಾರ ಸಹಾಯಧನದಿಂದ ಅಷ್ಟು ಕಡಿಮೆ ಆಗ್ತಾ ಇದೆ ನಮಗೆ. ಯಾರು ದೊಡ್ಡ ಇವರಿಗೆ ಇರ್ಬೋದು ಸಹಾಯಧನ ಕೊಡ್ತಾ ಇದೆ. ಈಗ ಬೀದಿ ಲೈಟು ಅಂತ ಕಣ, ನಾನೇನು ಫ್ರೀ ಎಲೆಕ್ಟ್ರಿಸಿಟಿ ತಗೊಳ್ಳಲ್ಲ ಅಂತ ನಮ್ಮ ಫ್ರೆಂಡ್ ಒಬ್ಬ ಹೇಳ್ತಿದ್ದ. ಬೀದಿ ಲೈಟಿಗೋಸ್ಕರ ಫ್ರೀ, ಅದು ಪಬ್ಲಿಕ್ ಲೈಟಿಂಗ್ ಅಂತೇಳಿ ಕಡಿಮೆ ಚಾರ್ಜ್ ಇಟ್ಟಿದ್ದಾರಪ್ಪ ಅದಕ್ಕೆ ಅಂತಂದರೆ, ಬೀದಿ ಲೈಟಿಂದ ನನಗೇನು ಉಪಯೋಗ ಅಂತಾನೆ. ಬೀದಿ ಲೈಟ್ ಇಲ್ದಿರು ಕಳ್ಳರು ರಾತ್ರಿ ಬಂದು ಅಲ್ಲಿ ಪಕ್ಕದಲ್ಲಿ ನಿಮ್ಮನೆ ಎದುರು ನಿಂತ್ಕೊಂಡ್ರೆ ಏನು ಮಾಡ್ತೀವಿ ಅಂತಂದರೆ ಅದು ಬಿಡು. ಅದಕ್ಕೆ ಹಾಗೆ ನಾವೆಲ್ಲರೂ ಋಣದಲ್ಲಿದ್ದೀವಿ ಕಣ್ರಿ, ಪರಿಸರದ ಋಣದಲ್ಲಿದ್ದೀವಿ, ಸರ್ಕಾರ ಅಂದರೆ ಟ್ಯಾಕ್ಸ್ ಪೇಯರ್ಸ್ ಋಣದಲ್ಲಿದ್ದೀವಿ. ಹಾಗಾಗಿ ಯಾವುದೇ ವಸ್ತುವಿಗೆ ಅದರ ಬೆಲೆಯನ್ನು ಕೊಡಬೇಕಲ್ವ. ಅದಕ್ಕೆ ಅದು ಎಲ್ಲಕ್ಕಿಂತ ಮುಖ್ಯವಾದ ನೀರು. ಯಾಕೆಂದರೆ ಮಂಗಳ ಗ್ರಹದಲ್ಲೂ ಇರ್ಬೋದಾಗಿತ್ತು ಮನುಷ್ಯ, ಯಾವ ಗ್ರಹದಲ್ಲಾರು ಯಾಕಿಲ್ಲ? ಚಂದ್ರಗ್ರಹಕ್ಕೆ ಹೋದರೂ ವಾಪಸ್ ಇಮಿಡಿಯೇಟ್ ಯಾಕೆ ಬರ್ತಾರೆ? ಇಷ್ಟೊತ್ತಿಗಾಗಲೇ ಒಂದು ಕಾಲೋನಿ ಮಾಡ್ಬೋದಾಗಿತ್ತು. ನೀರಿಲ್ಲ, ನೀರಿಲ್ಲದೆ ಇರಲ್ಲ. ನಾಗೇಶ್ ಹೆಗಡೆ ಅವ್ರದ್ದು ಇರುವುದೊಂದೇ ಭೂಮಿ ಅಂತಿದೆಯಲ್ಲ, ಹಾಗೆ ಭೂಮಿ ಇರೋದು ಒಂದೇ, ಹಾಗೆ ಭೂಮಿನಲ್ಲಿ ಇರೋದಿಷ್ಟೇ ನೀರು. ಎಷ್ಟು ನೀರಿದೆಯೋ ಅಷ್ಟೇ, ಪ್ರತಿ ವರ್ಷ ಅದೇ ಮಳೆ ಆಗಬೇಕು, ಅದೇ ಬರಬೇಕು. ಅದನ್ನು ಕಳ್ಕೊಂಬಿಟ್ವಿ ಅಂತಂದರೆ ಸಾಧ್ಯನೇ ಇಲ್ಲ, ಬದುಕೇ ಸಾಧ್ಯ ಇಲ್ಲ. ಅದಕ್ಕೆ ಪುನರ್ವಸು ನೆನಪಾಗುತ್ತೆ. ಮತ್ತೆ ಶರಾವತಿ ನದಿ ಬಗ್ಗೆ ತುಂಬ ಹೇಳ್ತಿದ್ರಿ ಸರ್. ಇವಾಗ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಸರ್? ಬಾಲ್ಯ ಅಂದರೆ ನೀವು ಹುಟ್ಟಿದ ಊರು, ನಿಮ್ಮ ಸ್ಕೂಲ್ ಡೇಸು? ನಾವು ಹುಟ್ಟಿದ್ದು ಇವತ್ತು ತಲಕಳಲೆ ಅಂದರೆ ಶರಾವತಿ ನದಿ ಎಡದಂಡೆ, ತಲಕಳಲೆ ಡ್ಯಾಮಿನ ಹಿನ್ನೀರು. ನಮ್ಮನೆ ಎದುರು ನಿಂತರೆ ನೀವು ಮೈಲ್ಗಟ್ಟಲೆ ನೀರೇ. ಹಾಗಾಗಿ ನಂಗೆ ನೀರಿನ ಮೇಲೆ ಅಷ್ಟು ಪ್ರೀತಿಯೋ ಏನೋ ಗೊತ್ತಿಲ್ಲ. ಅಲ್ಲಿ ಹುಟ್ಟಿದ್ವಿ. 1, 2, 3ನೇ ಕ್ಲಾಸ್ ಓದೋಕ್ಕಾಗಲಿಲ್ಲ ಇನ್ ದಿ ಸೆನ್ಸು, ಸ್ಕೂಲ್ ಇರಲಿಲ್ಲ ನಮ್ಮೂರಲ್ಲಿ. ಆಮೇಲೆ 3ನೇ ಕ್ಲಾಸಿಗೆ ತಗೊಂಡೋಗಿ ಯಾರ ಮನೆಯಲ್ಲೋ ಬಿಟ್ಟು ಅವ್ರ ಮನೇಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಓದಬೇಕು ಅಂತ ಸಾಗರ ಕರ್ಕೊಂಬಂದು ಬಿಟ್ಟರು. 3, 4, 5, 6 ಓದಿದೆ. 7ನೇ ಕ್ಲಾಸ್ ಬೆಂಗಳೂರಿಗೆ ಬಂದು ಓದಿದೆ. ಯಾಕಂದರೆ ಅವ್ರಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು, ಇಲ್ಲಿದ್ದ ಓದಿದೆ. ಆಮೇಲೆ ಮತ್ತೆ ವಾಪಸ್ ಊರಿಗೆ ಹೋದೆ. ದಿನ 4 ಮೈಲ್ ನಡೀತಿದ್ವಿ. 4 ಅಂದರೆ ಇವತ್ತಿನ ಲೆಕ್ಕದಲ್ಲಿ 7.5 ಕಿಲೋಮೀಟ್ರು ಹೋಗಿ ಜೋಗ್ ಸ್ಕೂಲಲ್ಲಿ ಓದಿದ್ವಿ. ಜೋಗ್ ಸ್ಕೂಲ್ ಆದಮೇಲೆ ಯಾಗೋ ಈಗೋ ಏನೋ ಮಾಡಿ ಇಂಜಿನಿಯರಿಂಗ್ ಓದಿದ್ವಿ. ಆಗ ಮುಳುಗಡೆಯಿಂದಾಗಿ ನಮಗೆ ತುಂಬ ಆರ್ಥಿಕವಾಗಿ ನಮ್ಮ ಹೊಟ್ಟೆಗಿಲ್ದಿದ್ದ ಪರಿಸ್ಥಿತಿ ಆಗೋಯಿತು. ಆಮೇಲೆ ಇಂಜಿನಿಯರಿಂಗ್ ಹಾಗೂ ಈಗ ಸೇರ್ಕೊಂಡು ಮೆರಿಟ್ ಸ್ಕಾಲರ್ಶಿಪ್ ಬಂತು. ಮೆರಿಟ್ ಸ್ಕಾಲರ್ಶಿಪ್ಪಲ್ಲಿ ಇಂಜಿನಿಯರಿಂಗ್ ಓದಿದೆ. 2nd ರ್ಯಾಂಕಲ್ಲಿ ಇಂಜಿನಿಯರಿಂಗ್ ಆಯಿತು. KEBನಲ್ಲಿ ಕೆಲಸ ಸಿಕ್ತು. KEBನಲ್ಲಿ ಕೆಲಸ ಸಿಕ್ತ ಮೇಲೆ ಒಂಥರ ನನ್ನ ಪುಣ್ಯಕ್ಕೆ KEBಯಿಂದನೇ ಮೈಸೂರಿಗೆ NIEಯಲ್ಲಿ MTech ಮಾಡೋಕ್ಕೆ ಕಳಿಸಿದರು. MTech ಮಾಡ್ತಾ ನನಗೊಂದು ಮೊದಲಿಂದ ಮೊದಲು ಮಾತಾಡ್ತಾ ನಿಮ್ಮ ಹತ್ರ ಹೇಳಿದೆ, ಕನ್ನಡ ಓದೋಕ್ಕೆ ಹುಚ್ಚಿತ್ತು ಅಂತ. ಕನ್ನಡ MA ಮಾಡೋಣ ಅನ್ನಿಸ್ತು. ಓಪನ್ ಯೂನಿವರ್ಸಿಟಿನಲ್ಲಿ MA ಮಾಡಿದೆ. MA ಮಾಡಿದ ಮೇಲೆ ಆವಾಗ ನನಗೆ ಚೈಲ್ಡ್ ಥಿಯೇಟ್ರ್ ಬಗ್ಗೆ ಭಾಳ ಆಸಕ್ತಿ ಇತ್ತು. ಹಂಪಿ ಯೂನಿವರ್ಸಿಟಿನಲ್ಲಿ ಚೈಲ್ಡ್ ಥಿಯೇಟ್ರ್ ಮೇಲೆ PhD ಮಾಡಿದೆ. ಹಂಗಾಗಿ ಒಂಥರ MTech ಮಾಡಿ MAನೂ ಮಾಡಿ PhDನೂ ಮಾಡಿ ಏನೇನೋ. ಮದುವೆ ಆಗಿದ್ದು 85-86ರಲ್ಲಿ. ಅದು 79-80ರಲ್ಲಿ ನಾವು ಇಬ್ಬರು ಪರಸ್ಪರ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರು ಆ ಕಾಲದಲ್ಲೇ. ಆದರೆ ಇದುವರೆಗೂ ಸುಖಿ ದಾಂಪತ್ಯದಲ್ಲಿ ಇದ್ದೀವಿ. ನಾಗರತ್ನ ಅಂತ ನನ್ನ ಶ್ರೀಮತಿ. ಅವಳು ನನ್ನ ಎಲ್ಲ ಚಟುವಟಿಕೆಯಲ್ಲೂ ನನಗೆ ಬೆನ್ನೆಲುಬು. ಈ ಹಾಡಿಗೆ ರಾಗ ಹಾಕಿದ್ದು ಮಗ ಹಾಕಿದ್ದಾದರೂ ಕೂಡ ಅದ್ರ ಹಿಂದಿರೋದು ಅವಳು. ಆಮೇಲೆ ಈ ಹಾಡಿನ ಪ್ರತಿ ಲೈನು ಇದು ಸರಿ ಇದೆ ಸರಿ ಇಲ್ಲ ಅಂಥೇಳಿ, ಅಥವಾ ಇದು ಬೇಡ ಬದಲಾಯಿಸೋಣ ಅಂಥೇಳಿ, ಆ ಥರದ ಇದು ನನಗೆ ತುಂಬ ಬೆಂಬಲ ಕೊಡುವಂಥ ಒಂದು ಅರ್ಧಾಂಗಿ ಅಂತಲೇ ಹೇಳ್ಬೋದು. ಅದೇನಿಲ್ಲ ಇದಿಲ್ಲ. ಆಮೇಲೆ 2 ಮಗಳು ಮಿಥಿಲಾ ಶರ್ಮಾ ಅಂತ. ಮಿಥಿಲಾ ರಾಮಂದೇ ನಮ್ಮದೆಲ್ಲವ. ಈ ಮನೆ ಹೆಸರು ಋಷಮುಖ. ರಾಮ ಆಂಜನೇಯನ ಭೇಟಿ ಮಾಡಿದ್ನಲ್ಲ, ಋಷಮುಖ ಅಂಥೇಳಿ. ನಮ್ಮ ತಂದೆ ಹೆಸರು ರಾಮ, ನನ್ನ ತಾಯಿ ಹೆಸರು ಜಾನಕಿ. ಆಯಿತಾ. ನನ್ನ ಮಗಳ ಹೆಸರು ಮಿಥಿಲಾ, ನನ್ನ ಮಗನ ಹೆಸರು ಸಾಕೇತ. ಸೀತೆ ಹುಟ್ಟಿರೋ ಜಾಗ ಮಿಥಿಲಾ. ರಾಮ ಹುಟ್ಟಿರೋದು ಸಾಕೇತ, ನನ್ನ ಮಗ ಸಾಕೇತ. ಹಾಗೆ ನಮ್ಮ ಥರ ಹಾಗೆ ಬಂದ್ಬಿಟ್ಟು ಶಿವಮೊಗ್ಗದಲ್ಲಿ ಒಂದು ಮನೆ ಕಟ್ಸ್ಕೊಂಡಿದ್ವಿ. ಆಗ ಶಿವಮೊಗ್ಗದಲ್ಲಿದ್ದಾಗ ಮಾರಿ ಇಲ್ಲಿ ಬಂದು ಈ ಮನೆ ತಗೊಂಡ್ವಿ. ಅದು ಕೊಯ್ದೇಹಿ ಅಂತ ಹೆಸರಿಟ್ಟಿದ್ವಿ. ಊರಲ್ಲಿ ನಮ್ಮ ಮನೆ ಹೆಸರು ಚಿತ್ರಕೂಟ. ಈಗ ಮುಂದಿನ ಪ್ರಾಜೆಕ್ಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸರ್? ಆಗಿದೆ. ಅದು ಬಿಡುಗಡೆ ಆಗುತ್ತೆ, ನೆಕ್ಸ್ಟ್ ವೀಕ್ ಬಿಡುಗಡೆ ಆಗುತ್ತೆ. ಅದ್ರ ಬಗ್ಗೆ ತುಂಬ ನಂದು ಮಹತ್ವಾಕಾಂಕ್ಷೆ ಇದೆ ನನಗೊಂದು. ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ರಾಮ ರಾಮ ರಾಮ